ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ನಾಗಮಣಿ ಬ್ರೈಡಲ್ ಮೇಕಪ್ ಯೂಟ್ಯೂಬ್ ಚಾನಲ್. ಸೊ ಭಾಳ ದಿನ ಆದಮೇಲೆ ಬಂದೀನಿ. ಆ್ಯಕ್ಚುಲಿ ನನ್ನ ಒಂದು ವಿಡಿಯೋ ನಾ ಎಲ್ಲರಿಗೂ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಆಗಿರೋಕ್ಕೆ ಹೇಳ್ತೀನಿ. ಬಿಕಾಸ್ ನನ್ನ ಒಂದು ವಿಡಿಯೋ ಲಾಸ್ಟ್ ಏನು ಹನುಮಾನ್ ಚಾಲೀಸ ಬಗ್ಗೆ ವಿಡಿಯೋ ಮಾಡಿದ್ನಲ್ಲ, ಸೊ ಅದು ತುಂಬ ಚೆನ್ನಾಗಿ ನಂಗೆ ರೆಸ್ಪಾನ್ಸ್ ಕೊಟ್ಟಿದ್ದೀರಿ ಎಲ್ಲರೂ. ಎಷ್ಟು ಕಮೆಂಟ್ಗಳು ಹಾಕಿರಿ, ಕಮೆಂಟ್ ನೋಡ್ತಾನೆ ಇದೆ, ಬಟ್ ಸಾಧ್ಯ ಆದಷ್ಟು ರಿಪ್ಲೈ ಕೊಟ್ಟೆ ನಾನು ಎಲ್ಲರೂ ಅನ್ಕೊತೀನಿ. ಆಮೇಲೆ ಕೆಲವರು ರಿಪ್ಲೈ ಕೊಟ್ಟಿಲ್ಲ, ಕೆಲವರು ಎಲ್ಲನೂ ಕೇಳಿದ್ರ ನಿಮ್ಮ ಏನು ಹೆಂಗೆ ಯಾವಾಗ ಮಾಡಬೇಕು ಏನು ಅಂತ. ಸೊ ಎಲ್ಲ ವಿಡಿಯೋ ಎಲ್ಲ ಕಮೆಂಟ್ ಏನಿದೆಯಲ್ಲ, ನಾನು ಹೇಳಿರೋದು ಏನು ನೀವೇನು ಕಮೆಂಟ್ ಪಾಸ್ ಮಾಡಿರಲ್ಲ, ಸೊ ಎಲ್ಲ ಕಮೆಂಟ್ ಇಟ್ಕೊಂಡು ಒಂದು ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ. ಬಟ್ ಇವಾಗ ಏನಂತಂದರೆ ಹನುಮಾನ್ ಚಾಲೀಸಾನ ಹೇಗೆ ಓದಬೇಕು ಹೇಗಿಲ್ಲ ಅನ್ನೋದು ನಿಮ್ಗಿರುತ್ತೆ ಅಲ್ವಾ. ಇವಾಗ ನಾನು ಏನು ಅವಾಗಲೇ ಏನು ಹೇಳಿದ್ದೀನಿ, ಹನುಮಾನ್ ಚಾಲೀಸ ಓದಿದ್ರೆ ನಿಮ್ಗೆ ಏನೆಲ್ಲ ಬೆನಿಫಿಟ್ ಅಂತ ಹೇಳಿದ್ದೀನಿ. ಬಟ್ ನಿಮಗೆ ಇನ್ನೂ ಡೌಟ್ ಇದೆ, ಹೆಂಗೆ ಓದಬೇಕು ಅಂದರೆ ಕೆಲವರಿಗೆ ಗೊತ್ತಿರಲ್ಲ ಯಾವ ಟೈಮಲ್ಲಿ ಓದಬೇಕು, ಆಮೇಲೆ ದಿನಕ್ಕೆ ಎಷ್ಟು ಸಾರಿ ಎಲ್ಲನೂ ಕೇಳಿದ್ದೀರಾ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ, ಬಿಕಾಸ್ ನನ್ನ ವಿಡಿಯೋ ಭಾಳ ಲಾಂಗ್ ಗ್ಯಾಪ್ ಆಗೈತಿ. 15 days ಏನೋ ಆಯಿತು ನಂದು. ಸೊ ಪರ್ಸ್ನಲ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ಈ ಯೂಟ್ಯೂಬ್ ಫೋಕಸ್ ಮಾಡೋಕ್ಕಾಗಲಿಲ್ಲ. ಐ ಆಮ್ ಸೊ ಸಾರಿ. ಇನ್ನು ನೆಕ್ಸ್ಟ್ ಮಾಡೋದಿಲ್ಲ, ಕಂಟಿನ್ಯೂ ಆಗಿ ಹಾಕ್ತೀನಿ ವಿಡಿಯೋ. ಸೊ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಆಗಲಿಲ್ಲ, ಯಾಕಂದರೆ ನನಗೆ ಹರಿಬರಿ ವಿಡಿಯೋ ಮಾಡೋಕ್ಕಾಗಲ್ಲ. ನೀಟಾಗಿ ನನ್ನ ನೀವು ಫಾಲೋ ಮಾಡೋದಲ್ವಾ, ಸೊ ನಿಮಗೂ ಏನು ಅದು ಎಫೆಕ್ಟ್ ಆಗಬಾರ್ದು. ನೀಟಾಗಿ ಹೇಳಿದರೆ ಒಂದು ಮನಸ್ಥಿತಿ ಚೆನ್ನಾಗಿದ್ರೆ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಅದನ್ನೇ ಫಾಲೋ ಮಾಡ್ತೀರಲ್ಲ. ಸೊ ಆದ ರೀಸನಿಗೆ ನಾನು ಫ್ರೀ ಆಗಿರೋಣ, ನನ್ನ ಮನಸ್ಸು ಪೀಸ್ಫುಲ್ ಆಗಿದ್ದಾಗ ನಾನು ಅವ್ರಿಗೆ ಹೇಳ್ಕೊಡ್ಬೇಕು. ಸೊ ಅವರು ಅವಾಗನ್ನು ಫಾಲೋ ಮಾಡಿದರೆ ಸಾಕು ಅನ್ನೋ ಒಂದು ಇದರಲ್ಲಿ ಇಟ್ಕೊಂಡಿದ್ದೆ. ಹಾಗಾಗಿ ನಾನು ಚೂರು ಲೇಟ್ ಆಯಿತು, ಕ್ಷಮೆ ಇರಲಿ ನನ್ನ ಮೇಲೆ. ಇವಾಗ ಏನು ಅಂತಂದರೆ, ಆಮೇಲೆ ಕಮೆಂಟಲ್ಲಿ ಕೇಳಿದ್ದೀರಾ, ಎಲ್ಲನೂ ಕೇಳಿದ್ದೀರಾ ಏನಂತ, ಪ್ರೆಗ್ನೆನ್ಸಿ ವುಮೆನ್ ಏನು ಮಾಡ್ಬೋದು, ಚಾಂಟ್ ಮಾಡ್ಬೋದು, ಆಮೇಲೆ ಬೆಳಗ್ಗೆ ಎಷ್ಟು ಗಂಟೆಗೆ ಇರಬೇಕು, ಆಮೇಲೆ ಮದುವೆ ಬಗ್ಗೆ ಕೇಳಿದ್ದೀರಾ, ಮತ್ತು ಲವ್ ಮ್ಯಾರೇಜ್ ಇದೆ, ಸೊ ಪ್ರಾಬ್ಲಮ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೇಳಿದ್ದೀರಾ, ಆಮೇಲೆ ಫಿನಾನ್ಷಿಯಲ್ ಬಗ್ಗೆ ಕೇಳಿದಾರ. ಎಷ್ಟೋ ಜನ ಭಾಳ ಜನ ಏನು ಕೇಳಿದ್ರೆ ಫಿನಾನ್ಷಿಯಲ್ ಬಗ್ಗೆನೇ ಕೇಳಿದಾರ, ಆಮೇಲೆ ಹೆಲ್ತ್ ಬಗ್ಗೆ ಕೇಳಿದಾರ. ಸೊ ಎಲ್ಲದಕ್ಕೂ ಒಂದೇ ಉತ್ತರ, ಹನುಮಾನ್ ಚಾಲೀಸ ಅಷ್ಟೇ ಹೇಳ್ತೀನಿ. ಬಟ್ ನಾನು ಲಾಸ್ಟ್ ವಿಡಿಯೋದಲ್ಲಿನೂ ಕೂಡ ಹೇಳಿದ್ದೀನಿ ಏನಂತಂದರೆ, ಒಬ್ಬರು ಏನೋ ಕೇಳಿದರು ನನಗೆ, ಮೇಡಮ್ ನಮ್ಮದು ಲವ್ ಮ್ಯಾರೇಜ್ ಇದೆ, ಮನೇಲಿ ಒಪ್ಕೋತಿದ್ದಾರೆ, ಬಟ್ ಅವ್ರ ಕಡೆ ಏನೋ ಒಬ್ರ ಕಡೆ ಒಪ್ಕೊಳ್ತಾ ಇಲ್ಲ ಅಂತೆ. ಸೊ ಹಾಗಾಗಿ ಅದನ್ನ ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬೋದಾ ಈ ಥರ ಹನುಮಾನ್ ಚಾಲೀಸ ಹೇಳಿ? ಅಫ್ಕೋರ್ಸ್ ಮಾಡ್ಕೋಬೋದು, ಬಟ್ ಹುಡುಗನಿಗೂ ಇಬ್ರಿಗೂ ಎರಡು ಕಡೆಯೂ ಚೆನ್ನಾಗಿ ಲವ್ ಇರಬೇಕು, ಓಕೆನಾ, ಪ್ರೀತಿ ಇರಬೇಕು, ಒಳ್ಳೆ ಬಾಂಧವ್ಯ, ರಿಲೇಷನ್ಶಿಪ್, ಫೇಕ್ ರಿಲೇಷನ್ಶಿಪ್ ಎಲ್ಲ ಇರಬಾರ್ದು. ಸೊ ಹಂಗಿದ್ದಾಗ, ಸೊ ನಿಮ್ಮಿಬ್ಬರು ಪ್ರೀತಿ ಸತ್ಯ ಟ್ರೂ ಆಗಿದ್ದರೆ, ಸೊ ನೀವು ಆಂಜನೇಯನ ಚಾಲೀಸ ಹೇಳಿದರೆ ನಿಮ್ಮಿಬ್ರಿಗೂ ಒಳ್ಳೆ ಫ್ಯೂಚರ್ ಇದೆ ಅಂತ ಭಗವಂತ, ಕಲಿಯುಗ ಬ್ರಹ್ಮ ಆಂಜನೇಯಗೂ ಗೊತ್ತಿದ್ದರೆ ಅನಿಸ್ಬೇಕು, ನೀವಿಬ್ರದ್ದು ಜೀವನ ಚೆನ್ನಾಗಿರುತ್ತೆ ಮುಂದೆ, ನೀವಿಬ್ರು ಮದುವೆ ಮಾಡಿದ್ರೆ ಅನ್ನೋದು ಅವ್ರಿಗೆ ಅನಿಸಿದ್ರೆ ಡೆಫಿನೆಟ್ಲಿ ನೀವು ಮದುವೆ ಮಾಡ್ತಾರೆ. ಇನ್ ಕೇಸ್ ನೀವೆಲ್ಲ ಚಾಲೀಸ ಹೇಳಿದ ಮೇಲೂ ಮದುವೆ ಆಗಿಲ್ಲ ಅಂದ್ಕೊಳ್ಳಿ, ಸೊ ಬ್ಲೇಮ್ ಮಾಡೋಕ್ಕೆ ಹೋಗ್ಬಿಡಿ ಆಂಜನೇಯಗೆ, ಅದು ಒಳ್ಳೆಯದೇ ಇರುತ್ತೆ. ನಿಮ್ಮಿಬ್ರದ್ದು ಮುಂದೆ ಜೀವನ ಸರಿ ಇರಲ್ಲ, ಆ ಒಂದು ರೀಸನಿಗೆ ಅವರು ಏನು ಮಾಡಿರ್ತಾರೆ, ದೂರ ಮಾಡಿರ್ತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ನೆಗೆಟಿವ್ ಆಗಿ ಏನು ವಿಚಾರ ಮಾಡೋಂಗಿಲ್ಲ. ಆಮೇಲೆ ಪ್ರೆಗ್ನೆನ್ಸಿ ವುಮೆನ್, ಎಸ್ ಅಫ್ಕೋರ್ಸ್ ನೀವು ಪ್ರೆಗ್ನೆನ್ಸಿ ಇದ್ದೀರಾ ಅಂತಂದರೆ, ಕನ್ಫರ್ಮ್ ಆಗಿದೆ ಅಂತಂದರೆ, ನೆಕ್ಸ್ಟ್ ನೀವು ಚಾಲೀಸನ ಹೇಳಿ, ಯಾಕೆ ಬಿಡ್ತೀರಾ? ಯಾಕಂದರೆ ನಿಮಗೂ ಹೆಲ್ದಿಯಾಗಿರಬೇಕು ಹುಟ್ಟೋ ಮಗು ಕೂಡ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ, ಡೆಲಿವರಿ ಟೈಮ್ ಎಲ್ಲ ನಿಮಗೆ ಈಸಿಯಾಗಿ ಇರಬೇಕಲ್ವಾ. ಸೊ ಸೆಕ್ಷನ್ ಆಯಿತು, ಹೊಟ್ಟೆ ಕಾಯಿಸ್ಕೊಳ್ಳೋದು ಇದೆಲ್ಲ ಏನೂ ಇರಲ್ಲ. ಸೊ ನಾರ್ಮಲ್ ಡೆಲಿವರಿ ಎಕ್ಸ್ಪೆಕ್ಟ್ ಮಾಡ್ತೀರಾ, ಓಕೆನಾ. ಆಮೇಲೆ ಹೆಲ್ದಿಯಾಗಿರ್ಬೇಕು ನೀವು, ನಿಮ್ಗೆ ಹುಟ್ಟೋ ಮಗು ಕೂಡ ಹೆಲ್ದಿಯಾಗಿರಬೇಕು. ನೀವಿಷ್ಟು ದಿನ ಹೆಲ್ದಿಯಾಗಿದ್ದರೆ ಸಾಕಲ್ಲ, ನೆಕ್ಸ್ಟು ನೀವು ಕೊಡೋ ಜನ್ಮ ಕೊಡೋ ಮಕ್ಕಳು ಕೂಡ ಅವ್ರದ್ದು ಒಂದು ಲೈಫ್ ಇರುತ್ತೆ, ಅವರು ಚೆನ್ನಾಗಿ ಹೆಲ್ದಿಯಾಗಿರ್ಬೇಕನ್ನೋದು ನಿಮಗಿರುತ್ತೆ. ಸೊ ಹಿಂಗಿರುವಾಗ ನೀವು ಚಾಲೀಸ ಹೇಳಿ, ಪ್ರೆಗ್ನೆನ್ಸಿ ಇದ್ದೀರಂದರೆ ಸ್ಟಾರ್ಟ್ ಮಾಡಿ, ಯಾರು ಬಿಡಬೇಡಿ. ನಾನು ಏನು ಹೇಳೋದಂದರೆ, ಯಾರಾದರೂ ಹೇಳಿ, ಬಟ್ ನೀವು ಮಾಡೋ ಕೆಲಸದಲ್ಲಿ ಒಳ್ಳೆ ಮನಸ್ಸಿರಬೇಕು, ಒಳ್ಳೆ ಹೃದಯ ಇರಬೇಕು, ಧರ್ಮದಿಂದ ಇರಬೇಕು. ಆಂಜನೇಯಂಗೆ ನಾವು ಅದೇ ಆ ಥರ ಇದ್ದರೆ ಮಾತ್ರ ಹಿ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಯು. ನೀವು ಕೆಟ್ಟದಾಗಿ ವಿಚಾರ ಮಾಡಿ ಯಾರೋ ಒಬ್ಬರ ಮನೆ ಹಾಳು ಮಾಡೋಕ್ಕೆ, ಯಾರೋ ಒಬ್ಬರ ಮನೇನ ಮುರಿಯೋಕೆ, ಅಥವಾ ಯಾರಿಗಾದ್ರೂ ಕೆಟ್ಟದ್ದು ಬಯಸೋಕೆ ನೀವೇನಾದರೂ ಹನುಮಾನ್ ಚಾಲೀಸ ಹೇಳಿದ್ರೆ ವರ್ಕ್ ಆಗಲ್ಲ. ಅದನ್ನು ಸೆಕೆಂಡ್ ಕೂಡ ವಿಚಾರ ಮಾಡಬೇಡಿ. ಇನ್ನೂ ಏನಾಗ್ತದೆ ಗೊತ್ತಾ, ನಿಮ್ಮನ್ನೇ ಹನುಮ ಚೇಂಜ್ ಮಾಡ್ತಾನೆ. ನೀನು ಇನ್ನೊಬ್ಬರು ಮನೆ ಮುರಿತಿದ್ಯಾ ಅಂದರೆ, ಫಸ್ಟು ನಿನ್ನಲ್ಲಿ ಎಲ್ಲ ಕಲ್ಮಶಗಳು ತುಂಬಿದೆ, ಫಸ್ಟು ನಿನ್ನನ್ನು ಕ್ಲೆನ್ಸ್ ಮಾಡೋಣ ಅಂತ ನಿಮ್ಮನ್ನೇ ಚೇಂಜ್ ಮಾಡ್ತಾನೆ, ಅದು ಕೂಡ ಸತ್ಯ. ಸೊ ಏನು ಅಂತಂದರೆ, ಇವಾಗ
ನಾನು ಹೇಳಿದ್ದೀನಿ ಲಾಸ್ಟ್ ಟೈಮ್. 1 ಟೈಮ್ ಹೇಳಿದರೆ ಏನಾಗ್ತದೆ, ಆಮೇಲೆ 5 ಟೈಮ್, 7 ಟೈಮ್, 11 ಟೈಮ್, 21 ಟೈಮ್ ಆ್ಯಂಡ್ 42 ಟೈಮ್ಸ್ ಆ್ಯಂಡ್ 54 ಆ್ಯಂಡ್ 108 ಟೈಮ್. ಲಾಸ್ಟ್ ಎಷ್ಟು ಹೇಳಿದ್ದೀನಿ ನಾನು? 100 ಟೈಮ್ಸ್ ಆಲ್ಸೋ. ಸೊ ಹನುಮಾನ್ ಚಾಲಿಸ್ದಲ್ಲಿ ನಿಮಗೆ ಗೊತ್ತಿರ್ಬೋದು ಅನ್ಕೋತೀನಿ ನಾನು. ಜೋಶತ ಬಾರ ಪಾಠಕರಕ್ಕೂ ಈ ಚೂಟೈ ಬಂದಿ ಮಹಾಸುಖ ಹೋಹಿ ಅಂತ ಇದೆ. ಸೊ ಹಂಗಂತ ಅಂದರೆ ಜೋಶತ ಬಾರ, ಇಲ್ಲಿ ಒಂದು ಸತಬಾರ ಅಂತಿದೆ. ಇಲ್ಲಿ ಎಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ, ಏನು ಗೊತ್ತಾ, ಸತಬಾರ ಅಂದರೆ 7 ಬಾರಿ, 7 ಬಾರ್ ಅನ್ಕೊತಾರೆ, 7 ಸಲ ಅಂದರೆ 7 ಟೈಮ್ಸ್. ಇದು ಎಷ್ಟು ಜನರಿಗೆ ಈಗಲೂ ಡೌಟ್ ಇದೆ. ನಾನು ಯೂಟ್ಯೂಬಲ್ಲಿ ನೋಡ್ತಿರ್ತೀನಿ, ಕೆಲವರು ಹೇಳ್ತಿರ್ತಾರೆ, ರೀಲ್ಸಲ್ಲೆಲ್ಲ ಹೇಳ್ತಿರ್ತಾರೆ, ಜೋಸತ ಬಾರ ಪಾಠಕರ ಕೊಯ್ಯಿ ಅಂದರೆ 7 ಸರಿ ಯಾರು ಹೇಳ್ತಾರೆ ಅವರು ಜೀವನದಲ್ಲಿ ಎಲ್ಲ ಕಷ್ಟಗಳಿಂದ ಮುಕ್ತಿ ಹೊಂತಾರೆ ಅಂತ ಹೇಳಿದ್ದಾರೆ. ಸೊ ಇದು ಕಂಪ್ಲೀಟ್ ರಾಂಗ್. ಸಾತ್ ಅಂತ ಹೇಳಿಲ್ಲ, ಸತ್ತಬಾರ್ ಅದು ಹನುಮಾನ್ ಚಾಲೀಸನ ಒಂದು ಅರ್ಥ ಮಾಡ್ಕೊಳ್ಳೋದು ಹಿಂದಿ ಲ್ಯಾಂಗ್ವೇಜಲ್ಲಿ ಇಲ್ಲ, ಕನ್ನಡದಲ್ಲೂ ಇಲ್ಲ, ಸಂಸ್ಕೃತಿಯಲ್ಲೂ ಇಲ್ಲ, ಅವಧಿ ಲ್ಯಾಂಗ್ವೇಜಲ್ಲಿದೆ. ಇದನ್ನು ತಲೆಗಿಟ್ಕೊಳ್ಳಿ, ಹಿಂದಿಲೂ ಇಲ್ಲ. ಅದು ಹಿಂದಿಯಲ್ಲಿ ಸಾತುಗನಗೂ ಇದು ಅರ್ಥ ಮಾಡ್ಕೊಳ್ಳಿ. ಅವಧಿ ಲ್ಯಾಂಗ್ವೇಜಲ್ಲಿದೆ, ಅದು ಅವಧಿ ಭಾಷೆಯಲ್ಲಿ ಹನುಮಾನ್ ಚಾಲೀಸ ಇರೋದು. ಸೊ ಹಿಂಗಿರುವಾಗ ನೀವು ತುಳಸಿದಾಸ್ ಅದನ್ನೇ ಬರೆದಿರೋದು. ಜೋಸುತ ಬಾರ ಪಾಠಕರ ಕೋಯಿ ಚೂಟೈ ಬಂದಿ ಮಹಾಸುಖ ಹೋಯಿ. ಇದರ ಅರ್ಥ ಏನಂತಂದರೆ, ಯಾರು ಜೀವನದಲ್ಲಿ 100 ಬಾರಿ, 100 ಅಥವಾ 108 ಬಾರಿ ಯಾರೆಲ್ಲ ಜಪಿಸ್ತಾರೆ ಹನುಮನ್ನ ಒಂದೇ ದಿನ, 1 ಟೈಮ್ ಕೂತ್ಕೊಂಡ್ರೆ ಮತ್ತೆ ಎದ್ರಬಾರ್ದು ನೀವು, ಅಂದರೆ ಮೆದ್ದೋಗಿ ಮತ್ತೆ ಸುತ್ತಾಡಿ ಒಂದೇ ದಿನ. ಒಂದು ಬೆಳಗ್ಗೆ ಸೂರ್ಯ ಹುಟ್ಟಿದ ಅಂದ್ಕೊಳ್ಳಿ, ಇವಾಗ ಸೂರ್ಯ ಹುಟ್ಟಿದಾನೆ, ಇವಾಗ ಬೆಳಗ್ಗೆ ಈ ಸೂರ್ಯ ಮುಳುಗೋದ್ರಲ್ಲೇ ಇಂದು ಮುಗಿದಿರಬೇಕು. ಓಕೆನಾ, ಅರ್ಥ ಆಯ್ತಾ? ಇವತ್ತು ಮತ್ತು ನಾಳೆ ಹೀಗೆಲ್ಲ ಆಗಬಾರ್ದು. ಇವತ್ತು ಬೆಳಗ್ಗೆ ಸೂರ್ಯ ಹುಟ್ಟಿದ್ದಾನೆ, ಬೆಳಗ್ಗೆ ಈಗ ನೀವು 4 ಗಂಟೆಗೇನೋ ಎದ್ದಿದ್ದೀರ ಅಂದ್ಕೊಳ್ಳಿ, 5 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಸಂಜೆ 5 ಗಂಟೆ 6 ಗಂಟೆ ಅಂದರೆ ಮುಗಿದು ಬಿಡಬೇಕು. 7 ಗಂಟೆ ಅದಷ್ಟು ಲಾಸ್ಟ್ 10 ಅವರ್ಸ್ ತೊಗೊಳುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 10 ಅವರ್ಸ್ ತೊಗೊಳುತ್ತೆ. ಸೊ ಅದು ಒಂದೇ ದಿನದಲ್ಲಿ ನಿಮ್ಗೆ ಯಾರಿಗೆ ಹನುಮಾನ್ ಚಾಲೀಸ ಮುಗಿಯುತ್ತೆ ನೋಡಿ, ಅವ್ರಿಗೆ ಇರೋ ಜೀವನದಲ್ಲಿ ಏನೇ ಕಷ್ಟ ಇರಲಿ ಅದರಿಂದ ಮುಕ್ತಿ ಪಡ್ಕೋತಾರೆ, ಅದರಿಂದ ಮುಕ್ತಿ ಆಗ್ತಾರೆ, ಅವ್ರಿಗೆ ಸುಖದ ಮಾರ್ಗ ಓಪನ್ ಆಗ್ತದೆ. ಇಷ್ಟೆಲ್ಲ ಇದೆ. ಜೋಶತ ಬಾರ ಪಾಠಕರ ಕೋಹಿ ಚೂಟೈ ಬಂದಿ ಮಹಾಸುಖ ಹೋಯಿ. ಸೊ ಈ ಥರ ಇರೋದು. ಆಮೇಲೆ ಇನ್ನೊಂದು ಅದರಲ್ಲಿ ಲಾಸ್ಟ್ ಟೈಮ್ ಏನಿದೆ ಅಂದರೆ, ಸೊ ಇದನ್ನೇನು ಹೇಳ್ತೀರಾ ಅಂತಂದಮೇಲೆ ನೆಕ್ಸ್ಟು ಇದನ್ನು ನೀವು 108 ಆದರೂ ಹೇಳ್ಕೊಳ್ಳಿ, 11 ಟೈಮ್ಸ್ ಆದರೂ ಹೇಳ್ಕೊಳ್ಳಿ. ಓಕೆನಾ? ಇವಾಗ ಬೆಳಗ್ಗೆ ಹೇಗೆ ಹೇಳ್ಬೇಕು, ಆಮೇಲೆ ಯಾವ ಥರ ಹೇಳಬೇಕು ಅನ್ನೋದು ನಿಮಗೆ ಒಂದು ಡೌಟ್ ಇದೆ. ಇವಾಗ ಅದನ್ನು ಕ್ಲಿಯರ್ ಮಾಡ್ತೀನಿ ನಾನು. ಸೊ ಬೆಳಗ್ಗೆ ಹೇಳ್ತೀರಾ. ಆಮೇಲೆ ಇನ್ನೊಂದೇನು, ಹನುಮಾನ್ ಚಾಲೀಸ ಹೇಳುವಾಗ ನಾನ್ ವೆಜ್ ನೀವು ತಿನ್ನಬಾರ್ದು. ಆಲ್ಮೋಸ್ಟ್ ನಾನ್ ವೆಜ್ ಅವಾಯ್ಡ್ ಮಾಡಿ. ಓಕೆನಾ? ಎಗ್ಗು ಓಕೆ, ಬಟ್ ನಾನ್ ವೆಜ್ ಬೇಡ ಅಂತೀನಿ. ಆಮೇಲೆ ಇನ್ನೂ ಕೆಲವೊಂದಿಷ್ಟು ಜನ ಲಾಜಿಕಲ್ ಕ್ವೆಶನ್ ಕೇಳ್ಬೋದು, ಏನು ದೇವ್ರೆ ನಾನ್ ವೆಜ್ ತಿನ್ನೋದಕ್ಕೆ ನೋಡ್ತಾನ, ಆಮೇಲೆ ಹಾಗೆ ಹಿಂಗೆ ಏನೇನೋ ಹೇಳ್ತೀರಿ. ಸೊ ಹಂಗಂತ ಇರಲ್ಲ. ನಾನ್ ವೆಜ್ ಏನಕ್ಕೆ ಬೇಡ ಅಂತಂದರೆ, ಇವಾಗ ನಾವು ಏನು ಒಂದು ಈ ವ್ರತದಲ್ಲಿದ್ದೀವಿ, ಅದೇ ಒಂದು ಮ್ಯಾನಿಫೆಸ್ಟೇಷನ್ ಗುಂಗಲ್ಲಿದ್ದೀವಿ ಅಂದರೆ ಅದರಲ್ಲಿ ಇರಬೇಕು ನಾವು. ಓಕೆನಾ? ಅದಕ್ಕೆ ಸಾತ್ವಿಕ ಆಹಾರ ತಿನ್ನಬೇಕು. ಸಾತ್ವಿಕ ಆಹಾರ ಅಂದರೆ ಅದು ಈ ಥರ ನಮಗೆ ಮನೆಯಲ್ಲಿ ಮಾಡೋ ವೆಜಿಟೇಬಲ್ಸು, ಸೊಪ್ಪು, ಸದೆಗಳು ಏನಿರ್ತಾವಲ್ಲ, ಎಲ್ಲ ವೆಜಿಟೇಬಲ್ ತರಕಾರಿಗಳು ಅವು ಸಾತ್ವಿಕ ಆಹಾರ. ಅವಕ್ಕೆ ಬೇಗ ಡೈಜೆಸ್ಟ್ ಆಗೋ ಗುಣಗಳಿರುತ್ತೆ. ನಮ್ಮ ತಿಂದು ಒಂದು ಗಂಟೆ ಒಳಗಡೆ ಅದು ಆಲ್ಮೋಸ್ಟ್ ಡೈಜೆಸ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ದೇಹ ಕೂಡ ಶುದ್ಧಿಯಾಗಿರ್ತದೆ, ನಮ್ಮ ಥಾಟ್ ಏನಿರುತ್ತಲ್ಲ ಚೆನ್ನಾಗಿರ್ತದೆ, ನಮ್ಮ ಬಾಡಿ ವೈಬ್ರೇಷನ್ ಕೂಡ ಪಾಸಿಟಿವ್ ವೈಬಲ್ಲಿ ಇರ್ತದೆ. ಸೊ ಎಲ್ಲ ವೆಜಿಟೇರಿಯನ್ಗೆ ಪಾಸಿಟಿವ್ ವೈಬ್ ಜಾಸ್ತಿ ಇದೆ. ನೀವೇನಾದರೂ ಇನ್ ಕೇಸ್ ನಾನ್ ವೆಜ್ ತಿಂದರೆ ಏನಾಗ್ತೈತಿ ಅಂತಂದರೆ, ಅದು ಡೈಜೆಸ್ಟ್ ಆಗ್ಲಿಕ್ಕೆ ನಿಮಗೆ ಮಿನಿಮಮ್ ಅವರು ಡಿಪೆಂಡ್ಸ್ ಕೆಪಾಸಿಟಿ ಮೇಲೆ ಇರುತ್ತೆ. ಒಬ್ಬೊಬ್ಬರಿಗೆ 3 ಅವರ್ಸ್ ಮಿನಿಮಮ್ 3 ಅವರ್ಸ್ ಅಂತ ತೊಗೋತಾರೆ, 4 ಅವರ್ಸ್ 5 ಅವರ್ಸ್. ಒಬ್ಬೊಬ್ಬರಿಗೆ ಎನಿ ಒನ್ ಡೇ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರ್ಬೋದು, ಏನೋ ಬಾಡಿ ಮೂಮೆಂಟೇ ಇರೋಂಗಿಲ್ಲ, ಅವ್ರಿಗೆಲ್ಲ ನಾನ್ ವೆಜ್ ಹಾಗೆ ಕೂತ್ಕೊಂಡು ಅದು ಡೈಜೆಸ್ಟ್ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗಿರುತ್ತೆ. ಇನ್ಡೈಜೆಸ್ಟ್ ಆದಾಗ ನಿಮ್ಗೆ ಏನಾಗ್ತದೆ, ಬಾಡಿ ಎಲ್ಲ ವೀಕ್ ಅನಿಸುತ್ತೆ, ಥಾಟ್ ಚೆನ್ನಾಗಿರಲ್ಲ, ಬ್ರೈನ್ ಆ್ಯಕ್ಟಿವ್ ಇರಲ್ಲ, ನಿಮ್ದು ಏನೋ ಥಾಟ್ ಪ್ರೊಸೆಸ್ ಚೆನ್ನಾಗಿರಲ್ಲ, ನೆಗೆಟಿವ್ ಅನಿಸುತ್ತೆ, ಬಾಡಿ ವೈಬ್ರೇಟ್ ಎಲ್ಲ ನೆಗೆಟಿವ್ ಆಗ್ತಿರ್ತದೆ. ಸೊ ಇದಕ್ಕೆಲ್ಲ ನಿಮ್ಗೆ ಏನಾಗ್ಬಿಡುತ್ತೆ, ಟೈರ್ಡ್ನೆಸ್ ಅನಿಸುತ್ತೆ. ಟೈರ್ಡ್ನೆಸ್ ಆದಾಗೆಲ್ಲ ನೀವು ಹೋಗಿ ಮಲ್ಕೋಬೇಕು ಅನಿಸುತ್ತೆ. ಮಲ್ಕೊಂಡಾಗೆ ರಾತ್ರಿ ಬೇಗ ನಿದ್ದೆ ಬರಲ್ಲ. ಒಂದು ಡೈಜೆಷನ್ ಚೆನ್ನಾಗಾಗಿಲ್ಲ ಅಂದರೆ ನೋಡಿ, ನೀವು ಬೇಗ ನಿದ್ದೆ ಬರಲ್ಲ. ಆಮೇಲೆ ನಿಮಗೆ 12 ಗಂಟೆ ನಂತರ ನಿದ್ದೆ ಬರುತ್ತೆ, 12, 12:30, 1 ಗಂಟೆಗೆ. ಆಮೇಲೆ ಬೆಳಗ್ಗೆ ನಿಮಗೆ 4 ಗಂಟೆ ಕೇಳೋಕ್ಕಾಗಲ್ಲ, 5 ಗಂಟೆ ಕೇಳೋಕ್ಕಾಗಲ್ಲ. ಸೊ ಇದರಿಂದ ನಿಮಗೆ ಸಾಧನೆ ಮಾಡೋಕ್ಕಾಗಲ್ಲ. ಓಕೆನಾ? ಇದು ಒಂದು ಸಾಧನೆ. ನೀವು 11 ದಿನ ಆದರೂ ಹೇಳಿ, 21 ದಿನ ಆದರೂ, ಇದೊಂದು ಸಾಧನೆ. ಈ ಸಾಧನೆ ಮಾಡಬೇಕು ಅಂತಂದರೆ ನೀವು ಎಷ್ಟು ಗಂಟೆಗೆ ಎದ್ದಿರಬೇಕು? ಸೊ 4 ಗಂಟೆ 5 ಗಂಟೆಗೆ ಎದ್ದಿರಬೇಕು. ಓಕೆನಾ? ಇಲ್ಲಿ ನಿಮ್ಮದು ಅರ್ಥ ಆಯ್ತಾ? ಈ ಥರ ಹಾಳಾಗ್ತದೆ ನಾನ್ ವೆಜ್ ತಿನ್ನೋದ್ರಿಂದ. ಸೊ ರಾತ್ರಿ ಎಲ್ಲ ನಾನ್ ವೆಜ್ ತಿಂದು ಬೆಳಗ್ಗೆ ಏಳಲಿಕ್ಕಂತೂ ದೇವ್ರೇ ಆಗಲ್ಲ, ಆಮೇಲೆ ಮಧ್ಯಾಹ್ನ ತಿಂದರೂ ಆಗಲ್ಲ. ಸೊ ನೀವು ಡೈಲಿ ಈ ವ್ರತದಲ್ಲಿದ್ದರೆ ಮಾತ್ರ ತಿನ್ನೋಕ್ಕೆ ಹೋಗಬೇಡಿ.
ನಾವು ವ್ರತ ಮಾಡಲ್ಲ, ಡೈಲಿ 1 ಟೈಮ್ 2 ಟೈಮ್ ಹೇಳ್ತೀನಿ ಸುಮ್ಮನೆ ಅಂದರೆ ತಿನ್ನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಒಂದು ಏನು ಹೇಳಬೇಕು, ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಎಲ್ಲ ಅವ್ರು ಹಾಕ್ತಾರೆ, ಅವರು ತಿಂತಾರೆ. ಒಬ್ಬರು 45 ಡೇಸ್ ಹಾಕ್ತಾರೆ, 2 ಮಂತ್ಸ್ ಮಾತ್ರ, 60 ಡೇಸು, ಆಮೇಲೆ 30 ಡೇಸ್ ಹಿಂಗೆಲ್ಲ ಹಾಕ್ತಾರಲ್ಲ, ಅವರು ಕೂಡ ನಾನ್ ವೆಜ್ ಏನು ತಿನ್ನಲ್ಲ. ಅವರು ಏನೋ ನಾರ್ಮಲ್ ಡೇಸಲ್ಲಿ ಅವರು ಬೀಡಿ ಸೇದಲಿ, ಗುಟ್ಕಾ, ಅವು ಇವು ಏನೇ ತಿನ್ನಲಿ, ಬಟ್ ಅದು ಒಂದು ಸಾಧನೆ ಟೈಮ್ ಅಂತಾರೆ ಅದಕ್ಕೆ. ಅವರು ಆ ಮಾಲೆ ಹಾಕಿದ ತಕ್ಷಣ ಅದನ್ನೆಲ್ಲ ಬಿಡಬೇಕು, ಕ್ಲೆನ್ಸ್ ಇರಬೇಕು, ಅವ್ರು ಥಾಟ್ ಆ್ಯಂಡ್ ಬಾಡಿ ಎಲ್ಲ ಅವರು ಕ್ಲೆನ್ಸ್ ಆಗಿರ್ಬೇಕು. ಸೊ ಅದಕ್ಕೋಸ್ಕರ ಅವ್ರು ನಾನ್ ವೆಜ್ ಮುಟ್ಟಲ್ಲ, ಸಾತ್ವಿಕ ಆಹಾರ ತೊಗೋತಾರೆ. ಬೆಳಗ್ಗೆ ಏನಾದರೂ ನಾರ್ಮಲ್ ವೆಜಿಟೇಬಲ್ ಊಟಕ್ಕೆ ತೊಗೊಂಡ್ರೆ ಮಧ್ಯಾಹ್ನವೂ ಅಷ್ಟೇ, ರಾತ್ರಿನೂ ಅಷ್ಟೇ. ಸೊ ಆ ಒಂದು ಅವ್ರಿಗೆ ಆ ಮ್ಯಾನಿಫೆಸ್ಟೇಷನ್ ಮೆಂಟಲಿ ಏನು ಪ್ರಿಪೇರ್ ಆಗ್ತಿರ್ತಾರೆ, ಎವ್ರಿ ಡೇ ಅದೇ ಮ್ಯಾನಿಫೆಸ್ಟ್ ಮಾಡ್ತಿರ್ತಾರೆ. ಸೊ ಅವರು ಮಾಲೆ ಹಾಕಿರೋದು ಏನಕ್ಕೆ, ಏನಾದರೂ ಒಂದು ನಂಗೆ ಒಳ್ಳೇದಾಗಲಿಪ್ಪ ಅಯ್ಯಪ್ಪ ಸ್ವಾಮಿಗೆ, ನಂಗೆ ಮನೆ ಕಟ್ಟೋ ಆಸೆ ಇದೆ, ನನ್ನ ಮಕ್ಕಳು ಹಿಂಗಾಗಲಿ, ನನ್ನ ಜಾಬ್ ಚೆನ್ನಾಗಿರಲಿ, ನನಗೊಂದು ರೈಲ್ವೆ ಜಾಬ್ ಆಗಲಿ, ನನ್ನ ಏನೇನೋ ಇರುತ್ತಲ್ಲ. ಸೊ ಆ ಒಂದು ಮ್ಯಾನಿಫೆಸ್ಟೇಷನ್ ಅವ್ರಿಗೆ ಅದು ಮಾಲೆ ಹಾಕಿದಾಗ, ಆ ಸಾಧನೆಯಲ್ಲಿರುವಾಗ ನಾನು ಏನಕ್ಕೆ ಇದನ್ನು ಮಾಡ್ತಿದ್ದೀನಿ ಅನ್ನೋದು ಅವ್ರಿಗೆ ಎವ್ರಿ ಡೇ ನೆನಪಾಗ್ತಿರುತ್ತೆ. ಓ, ನಾನ್ ವೆಜ್ ತಿನ್ನೋರು ಕಂಡ್ರೆ ನಾನು ತಿನ್ನಲ್ಲಪ್ಪ ಅಂತ ಹೀಗೆಲ್ಲ ಮಾಡ್ತಾರೆ. ಇದಕ್ಕೆ ನಾನು ಇವಾಗ ಮಾಲೆ ಹಾಕಿದ್ದೀನಿ. ಮಾಲೆ ಹಾಕಿದರೆ ಮೀನ್ಸ್ ನಾನೊಂದು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀನಿ, ಇಲ್ಲ ದೇವ್ರಿಗೆ ಸೇವೆ ಮಾಡ್ತಾಯಿದ್ದೀನಿ. ಈ ಥರ ಅವೇರ್ನೆಸ್ ಬರುತ್ತೆ. ಅರಿವೇ ಗುರು ಅನ್ನೋದು ಅರಿವು ಆದಾಗ ನಾವೇ ನಮಗೆ ಗುರು, ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇದಕ್ಕೋಸ್ಕರ ಅಯ್ಯಪ್ಪ ಸ್ವಾಮಿಗಳು ಏನು ಆಗಲ್ಲ. ಹಾಗೆ ಹನುಮಾನ್ ಚಾಲೀಸ ಹೇಳುವಾಗ ನೀವು ಅದನ್ನು ಬಿಟ್ಬಿಡಿ, ಕಂಪ್ಲೀಟಾಗಿ ಹೇಳಿ ತಿನ್ನಬೇಡಿ ನಾನ್ ವೆಜ್ ಅಥವಾ ಏನು. ಸೊ ನಾನು ಒಬ್ಬರು ಹೇಳಿದರು ನನಗೆ, ನೀವು ತುಂಬ ಲೆಂದಿಯಾಗಿ ಹೇಳ್ತೀರಾ, ಏನೇನೋ ಇಷ್ಟಿರೋ ಟಾಪಿಕ್ನ ಇಷ್ಟುದ್ದ ಹೇಳ್ತೀನಿ ಅಂತ ಒಬ್ಬರು ಕಮೆಂಟ್ ಮಾಡಿದರು. ಅಫ್ಕೋರ್ಸ್, ಯಾಕೆ ಗೊತ್ತಾ, ನಾನು ಏನೇ ಹೇಳಿದ್ರು ಕ್ಲಿಯರಾಗಿ ಹೇಳ್ತೀನಿ. ನನಗೆ ಮೇಲ್ಮೇಲೆ ವ್ಯೂವ್ಸ್ಗೋಸ್ಕರ, ಆಮೇಲೆ ಚಾನಲ್ ಮೂವ್ ಆಗಲಿ, ವಾಚ್ ಅವರ್ ಚೆನ್ನಾಗಿ ಬರಲಿ ಅನ್ನೋದು ಏನೂ ಇಲ್ಲ. ಇದು ಟಾಪಿಕ್ ಇರುತ್ತೆ. ಸೊ ನನಗೆ ವಾಚ್ ಅವರ್ಗೆ ಎಲ್ಲದಕ್ಕೂ ಬೇರೆ ಒಂದು ಟಾಪಿಕ್ಸ್ ಇದ್ದಾವೆ, ಅದನ್ನೆಲ್ಲ ಮಾಡಿದ್ರೂ ನನಗೆ ಬರುತ್ತೆ. ಬಟ್ ಇವಾಗ ಏನಂತಂದರೆ ಇದನ್ನು ಜನರಿಗೋಸ್ಕರ ನಾನು ಮಾಡ್ತಿರೋದು. ಅವರಿಗೆ ಕ್ಲಿಯರಾಗಿ ಒಂದಕ್ಕೊಂದು ಸೈಂಟಿಫಿಕ್ ರೀಸನ್ ಏನಿದೆ ಅನ್ನೋದಕ್ಕೋಸ್ಕರ ಹಿಂದ್ಗಡೆಯಿಂದ ಹೇಳ್ತಾ ಇದ್ದೀನಿ. ಇವಾಗ ಮತ್ತು ನಾನು ನಾನ್ ವೆಜ್ ತಿನ್ನಬೇಡ ಅಂತ ಇಷ್ಟೇ ಹೇಳಿಬಿಟ್ರೆ ಕಮೆಂಟಲ್ಲೆಲ್ಲ ಹಾಕ್ತಾರೆ, ಏನಂತ ಗೊತ್ತಾ, ಯಾಕೆ ತಿನ್ನಬಾರ್ದು, ದೇವ್ರೇನು ನಾನ್ ವೆಜ್ ತಿನ್ನೋದು ಹಾಗೆ ಹೀಗೆ. ಅವಾಗ ಈ ಥರ ಹೇಳಿದರೆ ಅರ್ಥ ಆಗ್ತದೆ, ಅವು ನಾನ್ ವೆಜ್ ಇದಕ್ಕೂ ತಿನ್ನಬಾರ್ದು ಅನ್ನೋದು ಅಷ್ಟೇ, ಮತ್ತೇನೂ ಇಲ್ಲ. ನಾನು ಲೆಂದಿ ಮಾಡ್ತಾ ಇಲ್ಲ ವಿಡಿಯೋ, ಎಲ್ಲ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ನಿಮಗೇನು ಈ ವಿಡಿಯೋನ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ನಾನಿದೆ, ಪೇಷನ್ಸ್ ಇಟ್ಕೊಂಡು ನೋಡಿ. ಆಮೇಲೆ ಓಕೆನಾ, ಲೆಂದಿ ಅನಿಸಿದರೆ ನೀವು ಅದು ಸ್ಪೀಡ್ ಇರುತ್ತಲ್ಲ ಆ ಥರ ಇಟ್ಕೊಂಡು ನೋಡಿ, ಓಕೆ. ಸೊ ನಾನ್ ವೆಜ್ ಅಂತೂ ತಿನ್ನಬೇಡಿ. ಇನ್ನು ನೆಕ್ಸ್ಟ್ ಬಂದು ಬೆಳಗ್ಗೆ ನಿಮಗೆ ಎಷ್ಟು ದಿನ ಅನ್ನೋದನ್ನು ಕ್ಲಾರಿಟಿ ಇಟ್ಕೊಳ್ಳಿ. ಒಂದು 11 ದಿನ ಇದೆಯಾ, 21 ದಿನ ಇದೆಯಾ ಅಂತ. ನಮಗೆ ಹೆಣ್ಮಕ್ಳಿಗೆ ಮಾಡೋಕ್ಕಾಗೋದು ಎರಡೇ, ಒಂದು 11 ದಿನ, ಇನ್ನೊಂದು 21 ದಿನ. 48 ದಿನ ಎಲ್ಲ ನಮಗೆ ಮಾಡೋಕ್ಕಾಗಲ್ಲ. 42 ದಿನ 48 ದಿನ ಇದು ನಮ್ಮ ಕಡೆಯಿಂದ ಆಗಲ್ಲ. ಯಾಕಂದರೆ ನಮಗೆ ಆಲ್ಮೋಸ್ಟ್ 21 ಡೇಸ್ ಎನಫ್ ಮುಗಿದ್ಮೇಲೆ ಮತ್ತೆ ನಮಗೆ ಪೀರಿಯಡ್ ಟೈಮ್ ಸ್ಟಾರ್ಟ್ ಆಗಿಬಿಡುತ್ತೆ. 5 ಡೇಸ್ ನಮಗೆ ವೇಸ್ಟ್. ಸೊ ನಾವು ಎವ್ರಿ ಮಂತ್ 25 ಡೇಸ್ ಅಷ್ಟೇ ಚೆನ್ನಾಗಿರ್ತೇವೆ. ಇನ್ನು 5 ಡೇಸ್ ಏನಾಗ್ತದೆ, ಪೀರಿಯಡ್ ಟೈಮಲ್ಲೇ ಇರ್ತೀವಿ. ಸೊ ಹಾಗಾಗಿ ಆ ಪೀರಿಯಡ್ ಟೈಮಲ್ಲಿ ನಾವು ಏನೂ ಹೇಳಬಾರ್ದು. ಹಾಗಾಗಿ 25 ಡೇಸ್ ನಮಗಿರುತ್ತೆ. 25 ಡೇಸ್ ಏನು ಮಾಡೋದೇನು ಅವಶ್ಯಕತೆ ಇಲ್ಲ, 21 ಡೇಸ್ ಮಾಡಿ ಸಾಕು. 21 ಡೇಸ್ ನೀವು ಹನುಮಾನ್ ಚಾಲೀಸನ ಕಟ್ಟುನಿಟ್ಟಾಗಿ ಮಾಡಿದರೆ ಅದೇ ಒಂದು ದೊಡ್ಡ ಸಾಧನೆ. ಅಷ್ಟು ಮಾಡಿ ನೀವು ಸಾಕು, ಅದಕ್ಕಿಂತ ದೊಡ್ಡದೇನು ಬೇಡ. ಇನ್ನು ಗಂಡು ಮಕ್ಕಳೆಲ್ಲ ಇರ್ತಿರಲ್ಲ, ಸೊ ನಿಮ್ಗೆ ಯಾವುದೇ ರೀತಿ ಈ ಥರ ಪ್ರಾಬ್ಲಮ್ ಇರಲ್ಲ. ನೀವು 40 ದಿನ, 42 ದಿನ, 54, 108 ದಿನ ಈ ಥರನೂ ಮಾಡ್ಕೋಬೋದು, ನಿಮ್ಮ ಆಸಕ್ತಿ ಮೇಲೆ. ನಾ ಹೆಣ್ಮಕ್ಳು 21 ದಿನ ಅಷ್ಟೇ ಹೇಳ್ತೀನಿ, 11 ದಿನ ಅಷ್ಟೇ ಮಾಡ್ತೀನಿ ಅಂದರೆ ಬೆಳಗ್ಗೆನೇ ಹೇಳಿ, ಸಾಯಂಕಾಲನೂ ಹೇಳಿ. ಗೋಧೂಳಿ ಟೈಮಲ್ಲಿ ಬೆಳಗ್ಗೆ ಮಾರ್ನಿಂಗ್ 7 o'clock ಅಂದರೆ ಮುಗ್ದಿರ್ಬೇಕು ನಿಮ್ಮ ಹನುಮಾನ್ ಚಾಲೀಸ. ಸಾಯಂಕಾಲ ಯಾವಾಗ ದೀಪ ಹಚ್ಚೋ ಟೈಮಲ್ಲಿ ಒಂದು 6 to 7 o'clock ಅಂದರೆ ಒಂದು ಈ 1 hour ಗ್ಯಾಪಲ್ಲಿ 5 ಇದರಲ್ಲಿ ಏನೇನು 6 to 7 ಸಾಕಷ್ಟೇ. ಅದರಲ್ಲಿ ನಿಮಗೆ ಎಷ್ಟು ಸಾರಿ ಹೇಳಬೇಕನ್ಸುತ್ತೋ, ಅಥವಾ 1 time 2 time 3 time ಎಷ್ಟು ಅನಿಸುತ್ತೆ ಅವಾಗ ಹೇಳಿ, ಅದು ಓಕೆ. ಸೊ ಹಿಂಗಿರೋ ಥರ ಹೆಣ್ಮಕ್ಳು 11 ದಿನ ಮತ್ತು 21 ದಿನ ಅಷ್ಟೇ ಮಾಡಿ, ಓಕೆನಾ. ಮತ್ತು ಮಿಕ್ಕಿದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಆಗೋದು ಇಲ್ಲ ಅದು. ಗಂಡು ಮಕ್ಕಳು ಸೊ ನಿಮ್ಗೆ ಎಷ್ಟು ದಿನ ಬೇಕೋ ಅದನ್ನು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ, ಓಕೆ. ಇನ್ನು ನೆಕ್ಸ್ಟ್ ಬಂದು ಏನಂತಂದ್ರೆ, ಈಗ ಹನುಮಾನ್ ಚಾಲೀಸ ಹೇಳ್ತಿದ್ದೀವಿ ಅಲ್ಲ, ಬೆಳಗ್ಗೆ ನಾವು ಎಷ್ಟು ಗಂಟೆಗೆ ಕೇಳಬೇಕು ಅಂದರೆ ಎಕ್ಸಾಕ್ಟ್ 4 ಗಂಟೆಗೆ ಕೇಳಬೇಕು. ಅದಕ್ಕಿಂತ ಬೇಗ ಹೇಳ್ತೀನಿ ಅಂದರೆ ಅದು ನಿಮ್ಗೆ ಒಳ್ಳೆಯದು, ಇನ್ನೂ ಒಳ್ಳೆಯದು ನಿಮಗೆ, ಓಕೆನಾ. ಅದಕ್ಕಿಂತ 5 ಗಂಟೆ ಎಲ್ಲ ಹೇಳಕ್ಕೆ ಹೋಗ್ಬೇಡಿ, ಎಕ್ಸಾಕ್ಟ್ 4 ಗಂಟೆಗೆ ಕೇಳಿ. 4 ಗಂಟೆಗೆ ಎದ್ದು ಏನು ಮಾಡಬೇಕು, 1 ಗ್ಲಾಸ್ ಬಿಸಿನೀರು ಕುಡೀರಿ. ಮಿನಿಮಮ್ 1/2 ಲೀಟ್ರ್ ಬಿಸಿನೀರು ಕುಡಿದ್ರೆ ಭಾಳ ಒಳ್ಳೆಯದು. ಯಾಕಂದರೆ ನಿಮ್ಮ ಬಾಡಿಗೆ ಏನಾಗ್ತೈತಿ, ಏನು ಹೇಳ್ತಾರಪ್ಪ, ಡಿಹೈಡ್ರೇಟ್ ಆಗಿರುತ್ತೆ. ಸೊ ಎಲ್ಲ ಬಾಡಿಲಿರೋ ಎಲ್ಲ ಆರ್ಗನ್ಸ್ ಏನಾಗ್ತದೆ, ಹೈಡ್ರೇಷನ್ ಆಗ್ತದೆ. ಆಮೇಲೆ ಕೆಲವರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ,
ಸೊ ಅವ್ರಿಗೆಲ್ಲ ಹೆಲ್ಪ್ ಆಗ್ತದೆ. ಸೊ ಬೆಳಗ್ಗೆದು ಲೂಕ್ ವಾಮ್ ಅಂದರೆ ಉಗುರು ಬೆಚ್ಚಗಿರೋಷ್ಟು ಒಂದು 1/2 ಲೀಟ್ರ್ ನೀರನ್ನ ಕುಡೀರಿ. ಕುಡಿದ್ಬಿಟ್ಟು ಒಂಚೂರು ವಾಕ್ ಮಾಡಿ. ಅದಾದಮೇಲೆ ಸೊ ವಾಶ್ರೂಮ್ ಟಾಯ್ಲೆಟ್ ಏನಿರುತ್ತೆ ಎಲ್ಲ ಮುಗಿಸ್ಕೊಳ್ಳಿ. ವಿತೌಟ್ ವಾಶ್ರೂಮ್ ಅಥವಾ ಟಾಯ್ಲೆಟ್ ನೀವೇನಾದರೂ ಹೋಗದೆ ಜಸ್ಟ್ ಸ್ನಾನ ಮಾಡಿ ಹನುಮಾನ್ ಚಾಲೀಸ ಹೇಳಿದ್ರೆ ಅದು ವರ್ಕ್ ಆಗಲ್ಲ. ಯಾಕಂದರೆ ಮುಂದೆ ಹೇಳ್ತೀನಿ ಇವಾಗ ವಿಡಿಯೋದಲ್ಲಿ. ಸೊ ವಾಶ್ರೂಮ್ ಮತ್ತು ಎಲ್ಲ ಟಾಯ್ಲೆಟ್ ಏನಿದೆ ಬೆಳಗಿಂದೆಲ್ಲನೂ ಮುಗಿಸ್ಕೊಳ್ಳಿ. ಸ್ನಾನ ಮಾಡಿ, ಜಳಕ ಮಾಡಿರಿ. ಸೊ ಜಳಕ ಮಾಡಿದ ಮೇಲೆ ಲೂಸ್ ಆಗಿರ್ಬೇಕು ಬಾಡಿಯೊಳಗೆ. ಬಟ್ಟೆ ಟೈಟಾಗಿರೋದೆಲ್ಲ ಹಾಕ್ಕೋಬೇಡಿ. ನಿಮ್ಮ ಮನಸ್ಸಿಗೆ ತುಂಬ ಕಿರಿಕಿರಿ ಆಗ್ತದೆ. ಲೂಸ್ ಆಗಿರಬೇಕು. ವಾಟ್ ಎವರ್ ನಿಮ್ಗೇನೋ ಲೂಸ್ ಅನಿಸ್ಬೇಕು. ಟಿ ಶರ್ಟ್ ಯಾವ ಥರ ಡ್ರೆಸ್ ಅಷ್ಟು ಲೂಸ್ ಆಗಿರಬೇಕು ಆ ಥರ ಹಾಕ್ಕೊಂಡು ಸೊ ಎಲ್ಲ ಬ್ರಷ್ ಎಲ್ಲ ಕಂಪ್ಲೀಟ್ ಆದಮೇಲೆ ಬಂದು ಅನುಲೋಮ ವಿಲೋಮ ಅಂತ ಇರುತ್ತೆ, ನೋಡ್ಬೋದು ನೀವು ಯೂಟ್ಯೂಬಲ್ಲೆಲ್ಲ ನೋಡ್ಕೊಳ್ಳಿ. ಜಸ್ಟ್ ಅನುಲೋಮ ವಿಲೋಮ ಮಾಡಬೇಕು. ಯಾಕಂದರೆ ಇವಾಗ ನಾವು ಏನಾದರೂ ಅನುಲೋಮ ವಿಲೋಮ ಈ ಥರ ಗೊತ್ತಿರಬೇಕು ನಿಮಗೆ. ಸೊ ಈ ಹೊಳ್ಳೆಯಿಂದ ಉಸಿರು ತೊಗೊಂಡು ಮತ್ತು ಈ ಹೊಳ್ಳೆಗೆ ಬಿಡಬೇಕು. ಇಷ್ಟು ಅನುಲೋಮ ವಿಲೋಮ ಇಷ್ಟೇ. ಈ ಹೊಳ್ಳೆಯಿಂದ ಉಸಿರು ತೊಗೊಂಡು ಮತ್ತೆ ಆದರೆ ಈ ಹೊಳ್ಳೆಗೆ ಬಿಡಬೇಕು. ಇದೊಂದು 10 ಟೈಮ್ಸ್ ಮಾಡಿದರೆ ಸಾಕು. ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ, ಹೀಗೆ. ಸೊ ಇದು ಮಾಡಬೇಕು. ಇದು ಮಾಡಿದ್ರೆ ನಿಮ್ಮ ಬಾಡಿಯಲ್ಲಿರೋ ಎಲ್ಲ ನರ್ವ್ಸು ಏನಿರುತ್ತೆ ಆ್ಯಕ್ಟಿವ್ ಆಗ್ತದೆ. ಯಾಕೆ ಗೊತ್ತಾ, ಇವಾಗ ನೀವು ಎಕ್ಸಸೈಸ್ ಮಾಡೋಕ್ಕೆ ಹೋಗ್ತೀರಿ ಅಂದ್ಕೊಳ್ಳಿ, ಜಿಮ್ಗೆ ಹೋಗ್ತೀರಾ ಅಥವಾ ಎಲ್ಲೋ ಒಂದು ವರ್ಕೌಟ್ ಮಾಡ್ತಿದ್ದೀರ ಅಂದ್ಕೊಳ್ಳಿ, ನಿಮ್ಮ ಜಿಮ್ ಟ್ರೈನರ್ ಇರ್ತಾರೆ, ಕರ್ಕೊಂಡು ನೀವು ಡೈರೆಕ್ಟಾಗಿ ವೇಟ್ ಲಿಫ್ಟಿಂಗ್ ಮಾಡೋಕ್ಕೆ ಹಚ್ಚಲ್ಲ. ನೋಡಿರ್ಬೋದು ನೀವು. ಫಸ್ಟು ವಾರ್ಮಪ್ ಮಾಡೋಕ್ಕೆ ಹಚ್ತಾರೆ. ಲೂಸರಿಂಗ್ ಎಕ್ಸಸೈಸ್ ನೀವೆಲ್ಲ ಬಾಡಿಯಲ್ಲಿರೋ ಎಲ್ಲ ಲೆಗ್ಸ್, ಹ್ಯಾಂಡ್ಸ್ ಆ್ಯಂಡ್ ಶೋಲ್ಡರ್, ನೆಕ್ ಎಲ್ಲನೂ ಲೂಸ್ ಮಾಡ್ಕೋಬೇಕು ಈ ಥರ. ಸೊ ಒಂದು 10 ಮಿನಿಟ್ಸ್ ಮಾಡೋಕ್ಕೆ ಹೇಳ್ತಾರೆ. ಸೊ ಅವಾಗೆಲ್ಲ ಏನಾಗ್ತದೆ, ನಿಮ್ಗೆ ಬಾಡಿ ಎಲ್ಲ ವಾರ್ಮ್ ಆಗ್ತದೆ. ವಾರ್ಮ್ ಆದಾಗ ರೆಡಿ ಇರ್ತದೆ. ಬಾಡಿಯಲ್ಲಿರೋ ಮಸಲ್ ಏನಿರ್ತೈತಿ ಕೋಲ್ಡ್ ಇರ್ತೈತಿ. ಕೋಲ್ಡ್ ಇರೋ ಟೈಮಲ್ಲಿ ನಾವೇನಾದರೂ ವೇಟ್ ಲಿಫ್ಟಿಂಗ್ ಮಾಡಿದ್ರೆ ಸಿಕ್ಕಾಬಡೆ ಪೇನ್ ಆಗ್ತೈತಿ. ಓಕೆನಾ. ಆಮೇಲೆ ಒಂದು ವಾರ ನಡ್ತೀವಿ. ಆಮೇಲೆ ಜಂಡು ಬಾಂಬ್ ಸ್ಪ್ರೇ ಎಲ್ಲ ಹೊಡ್ಕೋಬೇಕು. ಸೊ ಅದಕ್ಕೆ ಇದು ರೀಸನ್ ಇರಬಾರ್ದು ಅಂದರೆ ಫಸ್ಟ್ ನಾವೇನು ಮಾಡ್ತಾರೆ, ಬಾಡಿನ ವಾರ್ಮಪ್ ಮಾಡಿ ವರ್ಕೌಟ್ ಮಾಡ್ತೀವಿ. ಹಾಗೆ ಕೂಡ ನಮ್ಮ ಬಾಡಿಯಲ್ಲಿರೋ ಎಲ್ಲ ನರಗಳು ಏನಿರ್ತವೆ, ನರಗಳ ಬೇರೆ ನಾಡಿಗಳ ಬೇರೆ. ನರಗಳು ಬಾಡಿಲಿರೋ ಎಲ್ಲ ನರಗಳು ಎಷ್ಟು 72,000 ನಾಡಿಗಳಿದಾವಲ್ಲ, ಹಾಗೆ 3 ನಾಡಿಗಳಿರ್ತವೆ. ಓಕೆ. ಇಡ ಮತ್ತು ಪಿಂಗಳ ಮತ್ತು ಸುಷುಮ್ನ ನಾಡಿ ಅಂತ 3 ನಾಡಿಗಳು ಇರ್ತಾವ. ಇಡ, ಪಿಂಗಳ, ಸುಷುಮ್ನ. ಓಕೆನಾ. ಇರುವಂಥರ 3 ನಾಡಿಗಳು ನಮಗೆ ಆ್ಯಕ್ಟಿವ್ ಆಗಬೇಕು. ನಾವೇನಾದರೂ ಮೆಡಿಟೇಷನ್ ಅಥವಾ ಈ ಥರ ಹೀಗೆ ಏನಾದರೂ ಪ್ರಾಣಾಯಾಮ ಏನೋ ಮಾಡುತ್ತಿದ್ವಿ ಅಂದರೆ, ಸಾಧನೆ ಪೂಜಿಸ್ತಿದ್ವಿ ಅಂದರೆ ಈ 3 ಆ್ಯಕ್ಟಿವ್ ಇದ್ದರೆ ನಾವೇನು ಅನ್ಕೋತೀವಿ ಅದು ಸಕ್ಸಸ್ ಆಗ್ತದೆ. ಇದು ಸೀಕ್ರೆಟ್ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಸ್ನಾನ ಮಾಡಿಬಿಟ್ಟು ದೇವ್ರ ಮುಂದೆ ಪೂಜೆ ಮಾಡಿ ಹನುಮಾನ್ ಚಾಲೀಸ ಹೇಳಿದ್ರೆ ವರ್ಕ್ ಆಗುತ್ತಾ? ವರ್ಕ್ ಆಗ್ತದೆ. ಬಟ್ ಸೈಂಟಿಫಿಕ್ಲಿ ಇವಾಗ ಹೇಳ್ತೀನಿ, ಇಡ ಮತ್ತು ಪಿಂಗಳ ಅಂತ 2 ನಾಡಿಗಳಿದೆ. ಓಕೆ. ಇವು 2 ನಾಡಿಗಳು ಸೂಕ್ಷ್ಮ ನಾಡಿಗಳು. ನಿಮ್ಮ ಬಾಡಿಯಲ್ಲಿ ಎಲ್ಲಿ ದೇಹ ಕಟ್ ಮಾಡಿದ್ರೆ ಸಿಗಲ್ಲ, ಸೂಕ್ಷ್ಮ ನಾಡಿಗಳವು. ಸುಷುಮ್ನ ಅಂತ ಇನ್ನೊಂದು ಮಿಡಲ್ ಹೋಗ್ತದೆ ಇಲ್ಲಿವರೆಗೂ. ಓಕೆ. ಇಡ ಮತ್ತು ಪಿಂಗಳ, ಸುಷುಮ್ನ. ಸೊ ಈ 3 ನಾಡಿಗಳು ಏನಿದೆ ಅಂತಂದರೆ ಸೂಕ್ಷ್ಮ ಶರೀರದಲ್ಲಿ ಇರುವಂಥದ್ದು. ಓಕೆ. ಆಮೇಲೆ ಈ ಬಾಡಿಯಲ್ಲಿರೋ ಎಲ್ಲ ನರ್ವ್ಗಳನ್ನು ಒಂದು ವಾರ್ಮಪ್ ಆಯಿತು, ಅವು ಕೂಡ ಆ್ಯಕ್ಟಿವ್ ಆಗ್ತಾವೆ ನೀವು ಅನುಲೋಮ ವಿಲೋಮ ಮಾಡೋದ್ರಿಂದ. ಅದಾಗಿಂದ ಈ 3 ನಾಡಿಗಳು ಏನಾಗ್ತದೆ ಆ್ಯಕ್ಟಿವ್ ಆಗ್ತಾವೆ. ಅವು ರಾತ್ರಿ ಎಲ್ಲ ನೀವು ಹೆಂಗೆ ಮಲ್ಕೊಂಡಿರ್ತಾವೆ ಅವು ಮಲ್ಕೊಂಡಿರ್ತಾವೆ. ಅವೆರಡು ಏನಾಗ್ತದೆ ಆ್ಯಕ್ಟಿವ್ ಆಗಿ. ಸೊ ನೀವು ಏನು ಹೇಳ್ತಿರೋ ಸಪೋರ್ಟ್ ಜಾಸ್ತಿ ಕೊಡೋಕೆ ಎನರ್ಜಿ ಮೂವ್ ಆಗ್ತದೆ, ಕೆಳಗಿಂದ ಮೇಲ್ಗಡೆ ಎನರ್ಜಿ ಫ್ಲೋ ಚೆನ್ನಾಗಿ ಆಗ್ತದೆ. ಸೊ ಹಂಗಾಗಿ ಅವೆರಡು ಆ್ಯಕ್ಟಿವ್ ಆದಾಗ ನೀವು ಏನು ಮಂತ್ರ ಹೇಳಿ ತುಂಬ ಖುಷಿಯಾಗಿ ಹೇಳ್ತೀರಿ. ಆವಾಗ ನಿಮ್ಗೆ ಒಂಥರ ಆ ಫೀಲೇ ಬೇರೆ. ನಾರ್ಮಲ್ ಒಂದಿನ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಒಂದಿನ ಏನು ಮಾಡಲಾರ್ದಂಗೆ ಹೇಳಿ ಅವಾಗ ನಿಮಗೆ ಒನ್ ಟೈಮ್ ಹೇಳೋಕ್ಕೂ ಬೇಸರ ಆಗ್ತದೆ. ಅದೇ ನೀವು ಈ ಥರ ಎಲ್ಲ ಮಾಡಿ ಹೇಳಿದಾಗ ಖುಷಿಯಿಂದ ಹೇಳ್ತಿರ್ತಾರೆ. ಗಮನ ಜಾಸ್ತಿ ಇರ್ತದೆ, ಫೋಕಸ್ ಚೆನ್ನಾಗಿರ್ತದೆ. ಆ ಪ್ರೀತಿ ಆರಾಧನೆ ಕಣ್ಮುಚ್ಚಿದ್ರೂ ಆ ಹನುಮನ್ ನೆನೆಸ್ಕೊಳ್ಳೋ ಆ ಜಪದಲ್ಲೇ ಹೋಗ್ಬಿಡ್ತೀರಿ ನೀವು. ಅಷ್ಟು ಚೆನ್ನಾಗಿ ವರ್ಕ್ ಆಗ್ತದೆ ಸುಷುಮ್ನ ಮತ್ತು ಇಡ ಪಿಂಗಳ ನೀವು 3 ಆ್ಯಕ್ಟಿವ್ ಆದಾಗ. ಸೊ ಹೀಗೆ ನೀವು ಏನು ಮಾಡ್ತೀರಾ ಅಂತಂದರೆ, ಪ್ರತಿದಿನ ನೀವು ಇದನ್ನು ಅನುಲೋಮ ವಿಲೋಮ ಮಾಡಲೇಬೇಕು ಕಂಪಲ್ಸರಿ. ಮಾಡಿದ ಮೇಲೆ ಮತ್ತೆ ಪ್ರಾಣಾಯಾಮ ಮಾಡಬೇಕು. ಇದನ್ನು ನೀಟಾಗಿ ತಿಳ್ಕೊಂಡು ಮಾಡಿ, ಇಲ್ಲ ಯೂಟ್ಯೂಬಲ್ಲಿ ನೋಡಿಕೊಂಡು ನಿಮ್ಗೆ ಯಾರು ಗುರು ಗೊತ್ತಿದ್ದರೆ ಮಾಡಿ. ಅನುಲೋಮ ವಿಲೋಮ ಆದಮೇಲೆ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಯಾಕೆ ಮಾಡಬೇಕು ಅಂದರೆ, ಫಸ್ಟ್ ಅಲ್ಲಿ ಈಗ ಏನು ನಾವು ಈ 3 ನಾಡಿಗಳನ್ನ ಆ್ಯಕ್ಟಿವ್ ಮಾಡಿದ್ರಲ್ಲ, ಅದು ಇನ್ನೂ ಚೆನ್ನಾಗಿ ಇನ್ನೂ ಜಾಸ್ತಿ ಆ್ಯಕ್ಟಿವೇಟ್ ಆಗಲಿ, ಇನ್ನೂ ನಮ್ಮ ಫೋಕಸ್ ಚೆನ್ನಾಗಿರೋಕ್ಕೆ, ಮತ್ತು ನಮಗೆ ಶ್ವಾಸಕೋಶಗಳು ಏನಿರುತ್ತಾವಲ್ಲ ಅವನ್ನೆಲ್ಲ ಇನ್ನೂ ಆ್ಯಕ್ಟಿವ್ ಆಗಲಿಕ್ಕೆ, ಹೆಲ್ದಿಯಾಗಿರೋದಕ್ಕೆ ಪ್ರಾಣಾಯಾಮ ಅಂತೂ ಭಾಳ ಉತ್ತಮ. ಸೊ ನೀವು ಪ್ರಾಣಾಯಾಮ ಒಂದ್ಸರಿ ಉಸಿರು ತೊಗೊಂಡು ನಿಮಗೆ ಸ್ಟಾರ್ಟಿಂಗ್ ಬಿಗಿನರ್ ಇದ್ದರೆ 2 ಸೆಕೆಂಡ್ 3 ಸೆಕೆಂಡ್ ಹೋಲ್ಡ್ ಮಾಡಿ ಮತ್ತೆ 3 ಸೆಕೆಂಡಿಗೆ ಬಿಡಿ. 3 to 4 ಸೆಕೆಂಡ್ ಮತ್ತೆ ಉಸಿರು ತೊಗೊಳ್ಳಿ, 3 ಸೆಕೆಂಡ್ ಹೋಲ್ಡ್ ಮಾಡಿ, ಆಮೇಲೆ 3 ಸೆಕೆಂಡ್ ಬಿಡಿ. ಪ್ರಾಣಾಯಾಮದ ಬಗ್ಗೆ ಸಾಕಷ್ಟು ವಿಡಿಯೋಗಳು ಇರ್ತವೆ, ನೋಡಿ ನೀವು ಯೂಟ್ಯೂಬಲ್ಲಿ ಅದನ್ನು ನೋಡ್ಕೊಂಡು ಮಾಡಿ. ಓಕೆ. ಕರೆಕ್ಟಾಗಿ ತಿಳ್ಕೊಂಡು ಮಾಡಿ. ಯಾಕೆ ಗೊತ್ತಾ, ನಾನು ಯಾಕೆ ಮುಂಚೆ ನಿಮಗೆ ವಾಶ್ರೂಮ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬರ್ರಿ ಅಂತಂದರೆ, ಪ್ರಾಣಾಯಾಮ ಅನುಲೋಮ ವಿಲೋಮ ಮಾಡುವಾಗ ಹೊಟ್ಟೆಯಲ್ಲಿ ಏನೂ ಇರಬಾರ್ದು.
ಖಾಲಿ ಇರಬೇಕು. ಅಂದರೆ ಟಾಯ್ಲೆಟ್ ಆಯಿತು, ಸಿಕ್ಕಾಪಟ್ಟೆ ಊಟ ಮಾಡಿ ರಾತ್ರಿ ಎಲ್ಲ ಹಾಗೆ ಇಂಡೈಜೆಸ್ಟ್ ಇಟ್ಕೊಳ್ಳೋದ್ರಿಂದ, ಅಥವಾ ಟಾಯ್ಲೆಟ್ಸ್ ಎಲ್ಲ ಹಾಗೆ ಇಟ್ಕೊಂಡು ನೀವು ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡ್ತೀನಿ ಅಂದರೆ ಅಷ್ಟು ಏನು ಒಳ್ಳೇದು ಮಾಡೋಕ್ಕೆ ಹೋಗ್ತಿದ್ರೆ ಇಡೀ ಬಾಡಿ ಎಲ್ಲ ಹಾಳು ಮಾಡ್ಕೋತಾರೆ, ಏನಾದರೂ ಬೇರೆ ಬೇರೆ ಡಿಸೀಸ್ ಬರ್ತಾವೆ. ಇದ್ರ ಬಗ್ಗೆ ಬಿ ಕೇರ್ಫುಲ್ ಆಗಿರಿ. ಅದಕ್ಕೆ ಅವನ್ನ ಬೆಳಗಿನ ಜಾವ ಅಷ್ಟೇ ಮಾಡೋದು ಮತ್ತು ಸಾಯಂಕಾಲ ಮಾಡೋದು. ಹೊಟ್ಟೆಯಲ್ಲಿ ಏನೂ ಇರಬಾರ್ದು, ಇದನ್ನು ತಿಳ್ಕೊಳ್ಳಿ. ಅದಕ್ಕೆ ಖಾಲಿ ಹೊಟ್ಟೆ ಮುಗಿಸ್ಕೊಂಡು ನೀಟಾಗಿ ಮಾಡಿ ಒಳ್ಳೆಯದಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಬಂದು ಏನಂತಂದರೆ, ಸೊ ಪ್ರಾಣಾಯಾಮ ಎಲ್ಲ ಮುಗೀತಲ್ಲ, ಇವಾಗ ನೀವು ಫ್ರೀ ಆಗ್ತೀರಾ. ಇವಾಗ ವಾರ್ಮಪ್ ಮುಗ್ದಂಗೆ, ನಿಮಗೆ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ಒಂದು ವಾರ್ಮಪ್ ಮಾಡಿದ್ದೀರಾ, ಇವಾಗ ಡೈರೆಕ್ಟ್ ಎಕ್ಸಸೈಸ್ ಹೋಗ್ತಿದ್ದೀರಾ. ಎಕ್ಸಸೈಸ್ ನೀವು ಈಗ ಚಾಲೀಸ ಹೇಳಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದೀರಾ, ಆರಾಮಾಗಿ ಕೂತ್ಕೊಳ್ಳಿ, ಸ್ಟ್ರೈಟಾಗಿ ಕೂತ್ಕೊಳ್ಳಿ. ನೆಕ್ಸ್ಟ್ ಏನು ಅಂತಂದರೆ ಮತ್ತೆ ಆಂಜನೇಯಗೆ ನೀವು ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ಈ ಸಂಕಲ್ಪಕ್ಕೆ ನಿಮ್ಮ ತಂದೆ ತಾಯಿ ಆಶೀರ್ವಾದ ಇರಬೇಕು. ಯಾವಾಗಲೂ ನಮಗೆ ನಮ್ಮ ದೇವರ ಆಶೀರ್ವಾದ, ಗುರುವಿನ ಆಶೀರ್ವಾದ, ನಮ್ಮ ಹಿರಿಯರ ಆಶೀರ್ವಾದ ಅಂತ ಇರಬೇಕು. ನಾವು ಏನೇ ಒಳ್ಳೆ ಕೆಲಸ ನಾವು ಏನೋ ಮಾಡುತ್ತಿದ್ದೀವಿ, ಅದಕ್ಕೆ ನಮಗೆ ಆಗಬೇಕು, ಸಕ್ಸಸ್ಫುಲ್ ಆಗಬೇಕಂದ್ರೆ ಈ ಥರ ಇರಬೇಕು. ಸೊ ಹಿಂಗಿರುವಾಗ ನಿಮ್ಮ ಕಣ್ಣು ಮುಚ್ಕೊಂಡು ನಿಮ್ಮ ತಂದೆ ತಾಯಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಿದ್ದೀರಾ, ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಿದ್ದೀರಾ ತಂದೆ ತಾಯಿ. ಓಕೆನಾ? ತಂದೆ ಇಲ್ಲ, ತಾಯಿ ಇಲ್ಲ, ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ. ನೋ ಆ ಥರ ಏನಿಲ್ಲ. ಅವರು ಇರಲಿ ಬಿಡಲಿ, ಇಬ್ಬರನ್ನ ನಿಮ್ಮ ಮೆಂಟಲಿ ಒಂದೇನು ಮಾನಸ ಪೂಜೆ ಅಂತಾರೆ ಇದಕ್ಕೆ, ಮನಸ್ಸಿನಲ್ಲಿ ಪೂಜೆ ಮಾಡೋದು. ಅವರಿಬ್ಬರಿಗೂ ಕೂರಿಸ್ಬಿಟ್ಟು ಅವರಿಬ್ಬರು ಕಾಲಿಗೆ ನಮಸ್ಕಾರ ಮಾಡಿ ಅವ್ರು ನಿಮಗೆ ಆಶೀರ್ವಾದ ಮಾಡ್ತಿದ್ದಾರೆ. ಆ ಥರ ಎಲ್ಲ ನೀವು ಮಾನಸ ಪೂಜೆ ಮಾಡ್ಕೋಬೇಕು. ಇಮ್ಯಾಜಿನ್ ಮಾಡ್ತಾ ಹೋಗಬೇಕು, ಅವ್ರು ನನಗೆ ಹೀಗೆ ಮಾಡ್ತಾ ಇದ್ದಾರೆ, ನಾನು ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ದೀನಿ, ಅವರು ನನಗೆ ಏನು ಮಾಡ್ತಿದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ. ಆಶೀರ್ವಾದದಲ್ಲಿ ಮೊದಲನೇ ಆಶೀರ್ವಾದ ಏನಿದೆ, ಆರೋಗ್ಯ, ಆಯಸ್ಸು ನಿನ್ನದಾಗಲಿ, ನಿನಗೆ ಆರೋಗ್ಯ ಸಿಗಲಿ, ಆಯಸ್ಸು ಇರಲಿ. ಇವೆರಡೂ ನಮಗೆ ಇಂಪಾರ್ಟೆಂಟ್. ಆರೋಗ್ಯನೂ ಬೇಕು, ಆಯಸ್ಸು ಬೇಕು, ಮುಂದಿಂದೆಲ್ಲ ಬೇರೆ. ಓಕೆ, ಸೊ ಫಸ್ಟು ನೀನು ಆರೋಗ್ಯವಾಗಿದೆಯಾ, ನಿನಗೆ ಆಯಸ್ಸು ಇದೆ, ಶಾಂತಿ, ನೆಮ್ಮದಿ, ಪ್ರೀತಿ ಎಲ್ಲವೂ ನಿನ್ನಲ್ಲಿದೆ, ದೇವರು ನಿಂಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಆಮೇಲೆ ನೀವು ಹೆಣ್ಮಕ್ಳಾದರೆ ದೀರ್ಘ ಸುಮಂಗಲಿ ಭವ, ಮತ್ತು ಬೇಗ ಸಂತಾನ ಪ್ರಾಪ್ತಿ ಆಗಲಿ, ಆಮೇಲೆ ನಿನ್ನ ಎಲ್ಲ ಕನಸುಗಳು ನೆನಸಾಗಲಿ. ಆಮೇಲೆ ಮತ್ತೇನು ಹೇಳ್ತಾರೆ ತಂದೆ ತಾಯಿ ನಮ್ಗೆ ಆಶೀರ್ವಾದ ಮಾಡುವಾಗ, ಯಾವಾಗಲೂ ಖುಷಿಯಾಗಿರು, ಏನೆಲ್ಲ ಹೇಳ್ತಾರೆ ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಪೇರೆಂಟ್ಸ್ ನಿಮ್ಗೆ ಏನೆಲ್ಲ ಹೇಳ್ತಾರೆ, ಸೊ ಆ ಥರ ಎಲ್ಲ ಅಷ್ಟೈಶ್ವರ್ಯ ಪ್ರಾಪ್ತಿ, ನಿಮಗೆಲ್ಲ ಅಷ್ಟೈಶ್ವರ್ಯ ಸಿಗಲಿ ಅನ್ನೋ ಥರ ಏನು ತಂದೆ ತಾಯಿ ನಮಗೆ ಯಾವಾಗಲೂ ಒಳ್ಳೆಯ ಆಶೀರ್ವಾದ ಮಾಡ್ತಾರಲ್ಲ ಅದನ್ನು ಇಮ್ಯಾಜಿನ್ ಮಾಡ್ಬೋದು. ಮಾನಸ ಪೂಜೆ, ಸೊ ನನ್ನ ತಂದೆ ತಾಯಿಗೆ ನಾನು ಕಾಲು ಮುಗಿತಾ ಇದ್ದೀನಿ, ಅವ್ರು ನಂಗೆ ಈ ಥರ ಎಲ್ಲ ಬ್ಲೆಸ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಫೀಲ್ ಮಾಡಬೇಕು. ಸೊ ಇದು ಮುಗಿತಾ, ಇದು ಮಾಡೋದ್ರಿಂದ ನಿಮಗೆ ತಂದೆ ತಾಯಿ ಇದು ನಿಜವಾದ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಓಕೆನಾ? ಈ ಒಂದು ಸಂಕಲ್ಪಕ್ಕೆ ಅವರ ಆಶೀರ್ವಾದ ಕೂಡ ಡೇ ಬೈ ಡೇ ಅದನ್ನು ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಬಂದು ನಿಮ್ಮ ಗುರು ಯಾರೇ ಇರಲಿ, ನಿಮ್ಗೆ ಒಳ್ಳೆ ಜೀವನ ಕತ್ತಲಿಂದ ಬೆಳಕಿಗೆ ಕರ್ಕೊಂಡೋಗ್ರು ಯಾರೇ ಗುರು ಇರಲಿ, ಗುರು ಅನ್ನೋದು ಹೆಣ್ಮಕ್ಳಲ್ಲ ಗಂಡು ಮಕ್ಕಳಲ್ಲ, ಅದು ಒಂದು ಎನರ್ಜಿ, ಅರ್ಥ ಮಾಡ್ಕೊಳ್ಳೋ, ಅದೊಂದು ಶಕ್ತಿ, ದೈವ ಶಕ್ತಿ. ಅದು ಆ ಶಕ್ತಿನ ನೀವು ಯಾರನ್ನ ಇಟ್ಕೊಂಡಿರ್ತಿರಲ್ಲ ಅವ್ರಿಗೆ ಹೋಗಿ ಸೇಮ್ ಅದೇ ಕಾಲು ನಮಸ್ಕಾರ ಮಾಡ್ಕೊಂಡು ಅವ್ರ ಕಾಲನ್ನು ಹಿಡ್ಕೊಂಡು ಬೇಡ್ಕೊತಾ ಇದ್ದೀನಿ ನನಗೆ ಬ್ಲೆಸ್ ಮಾಡಿ ಅಂತ. ಅವರು ನಿಮಗೆ ಈಗೇನು ತಂದೆ ತಾಯಿ ಆಶೀರ್ವಾದ ಮಾಡಿದ್ರಲ್ಲ ಹಾಗೆ ಗುರುನು ನಿಮ್ಗೆ ಏನು ಆಶೀರ್ವಾದ ಮಾಡ್ತಿದ್ದಾರೆ ನೋಡಿ. ಆರೋಗ್ಯ, ಆಯಸ್ಸು, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಎಲ್ಲ ಸಂತಾನ ಪ್ರಾಪ್ತಿರಸ್ತು, ದೀರ್ಘ ಸುಮಂಗಲಿ ಭವ, ಮತ್ತು ಏನೆಲ್ಲ ಹೇಳ್ತಿರ್ತಾರೆ ನೋಡಿ, ಅದನ್ನೆಲ್ಲನೂ ಮಾನಸ ಪೂಜೆಯಲ್ಲೇ ಇರಬೇಕು. ನೀವು ಅದನ್ನು ಇಮ್ಯಾಜಿನ್ ಮಾಡ್ಕೋಬೇಕು. ಹಾಗೆಲ್ಲ ಮುಗೀತು. ನೆಕ್ಸ್ಟ್ ನಿಮ್ಮ ಇಷ್ಟ ದೈವ ಯಾರಿರ್ತಾರೆ ನೋಡಿ, ಆಂಜನೇಯನೇ ಇರಲಿ, ಶಿವನೇ ಇರಲಿ, ಗಣೇಶ ಇರಲಿ, ಯಾರಾದರೂ ಇರಲಿ. ಸೊ ನನಗೆ ನನ್ನ ಆಂಜನೇಯ, ನಿಮಗೆ ಯಾರಿರ್ತಲ್ಲ ಅವ್ರ ಮುಂದೆ ಹೋಗಿ ತಲೆಬಾಗಿ ಕೇಳುವಾಗ ಅವ್ರು ನಿನಗೆ ಜೀವನದಲ್ಲಿ ಎಲ್ಲ ದಾರಿಗೂ ನಿನಗೆ ಯಶಸ್ಸು, ಏಳಿಗೆ, ಆರೋಗ್ಯ, ಆಯುಷ್ಯ ಕೊಡ್ತೀನಿ, ನನ್ನ ಹತ್ರ ಆ ದೇವರು ಆಶೀರ್ವಾದ ಮಾಡ್ತಿದ್ದಾನೆ ನಿಮಗೆ ನಿಮ್ಮ ಮುಂದೆ ಸಾಕ್ಷಾತ್ ಇದ್ದಾಗ ಆಶೀರ್ವಾದ ಮಾಡೋ ಥರ ನೀವು ಅದನ್ನು ಮಾನಸ ಪೂಜೆ ಮಾಡ್ಕೋಬೇಕು, ಇಮ್ಯಾಜಿನ್ ಮಾಡ್ತಾ ಹೋಗಬೇಕು. ಸೊ ಅದರಿಂದ ಭಾಳ ಬೆನಿಫಿಟ್ ಇದೆ. ನನಗೆ ಗೊತ್ತು, ನಾನು ಮಾಡಿದ್ದೀನಲ್ಲ, ಸೊ ಅದರಿಂದ ಒಳ್ಳೇದಾಗ್ತಾ ಹೋಗ್ತದೆ ನಿಮಗೆ. ಇದಕ್ಕೆ ಮಾನಸ ಪೂಜೆ ಅಂತ. ಇದು ಹಾರ್ಡ್ಲಿ 1 ರಿಂದ 2 ನಿಮಿಷ ತೊಗೊಳುತ್ತೆ. ಮತ್ತು ಅದರಲ್ಲೇ ಕೂಡಬೇಕಾ ಮೇಡಮ್, ಹಂಗೆ ಹಿಂಗೆ 1 ನಿಮಿಷ ಇದು ಇಲ್ಲ 2 ನಿಮಿಷ ಸಾಕು ಎಲ್ಲ ಇಡೀ ಒಂದು ಮಾನಸ ಪೂಜೆ ಮಾಡಲಿಕ್ಕೆ. ಅದಾಗಿದ ಮೇಲೆ ಮಾನಸ ಪೂಜೆ ಮುಗಿತಾ. ಸೊ ಫಸ್ಟ್ ಎಲ್ಲಿಂದ ಬಂದ್ರಿ ನೀವು ಬರ್ಕೊಳ್ಳಿ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ನಾನು. ಓಕೆನಾ? ಫಸ್ಟು ನೀವು ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡು ಏನು ಮಾಡಬೇಕು, ಅನುಲೋಮ ವಿಲೋಮ, ಅದಾಗಿದ ಮೇಲೆ ಪ್ರಾಣಾಯಾಮ, ಅದಾಗಿದ ಮೇಲೆ ಏನು ಮಾಡಬೇಕು, ಮಾನಸ ಪೂಜೆ. 3ನೇದು ಮಾನಸ ಪೂಜೆ. 4ನೇದು ಏನಿದೆ ಇವಾಗ, 4ನೇದು ಬಂದುಬಿಟ್ಟು ಕ್ಷಮಾಯಾತ್ರೆ. ಅಂದರೆ ಈ ಹೃದಯ ನಮ್ದಿದೆಯಲ್ಲ, ಇಲ್ಲಿ ಆಂಜನೇಯ ಸ್ಥಾನ. ಯಾವಾಗಲೂ ನಮಗೆ ಹೃದಯದಲ್ಲಿ ಆಂಜನೇಯ ಕೊಟ್ಟಿದ್ದೀವಿ. ನಮ್ಮ ಹೃದಯ ಏನಿದ್ರು ಆಂಜನೇಯ ನಾವು ಮೀಸಲಿಟ್ಟಿದ್ದು. ಸೊ ಹೃದಯದ ಮೇಲೆ ಹಿಂಗೆ ಕೈ ಇಟ್ಕೊಂಡು ಏನಿರಬೇಕು, ಇದು ನಾವು ಇನ್ನೊಬ್ಬರಿಗೆ ಕ್ಷಮಿಸಬೇಕು. ಯಾರಿಗಾದ್ರೂ ನಾವು ಆಶೀರ್ವಾದ ಮಾಡೋವಾಗ ಹಿಂಗೆ ಮಾಡ್ತೇವಲ್ಲ, ಸೊ ಆಶೀರ್ವಾದ ಮಾಡೋ, ಅಥವಾ ಅವರು ಏನಾದರೂ ನಮಗೆ ತಪ್ಪು ಮಾಡಿದ್ದಾರೆ, ಕ್ಷಮೆ ಇರಲಿ ನಮ್ಮ ಮೇಲೆ ಅಂದಾಗೆಲ್ಲ ಇಟ್ಸ್ ಓಕೆ, ಕ್ಷಮಿಸ್ತೇನೆ, ನೀವು ಇಟ್ಸ್ ಓಕೆ, ಒಳ್ಳೆಯದಾಗಲಿ ಈ ಥರ ಮಾಡ್ತೇವಲ್ಲ ನಾವು. ಸೊ ಇದ್ರ ಮೀನಿಂಗ್ ಏನು ಅಂತಂದರೆ ಕ್ಷಮೆ, ನಾವು ಅವ್ರಿಗೆ ಕ್ಷಮೆ ಕೊಡ್ತಾ ಇದ್ದೀವಿ ಅಂತ. ಹಾಗೆ ಕೂಡ ಆಂಜನೇಯಂಗೆ ಕೇಳಬೇಕು, ಇಲ್ಲಿ ಆಂಜನೇಯ ಇದ್ದಾನೆ, ಇಲ್ಲಿಟ್ಕೊಂಡು ನಾವು ಕ್ಷಮಿಸ್ತಾ ಇದ್ದೀವಿ.
ಹನುಮ, ನನ್ನ ಜೀವನದಲ್ಲಿ ಯಾರಾದರೂ ನನಗೆ ತಿಳಿಯದೆ ಗೊತ್ತಿಲ್ಲದೆ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಕೆಟ್ಟದಾಗಿ ಬಯಸಿದರೆ, ನನ್ನ ಬಗ್ಗೆ ತುಂಬ ಅವಮಾನಿಸಿದರೆ, ನನ್ನನ್ನು ಕೆಟ್ಟದಾಗಿ ನೋಡಿಕೊಂಡ್ರೆ, ನನಗೆ ಬೈದರೆ, ಏನಾದರೂ ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಬಿಹೇವ್ ಮಾಡಿದರೆ, ಅವ್ರಿಗೆ ಈ ಹೃದಯದಲ್ಲಿ ನೀನಿದೆಯಾ, ನಿನ್ನ ಸಾಕ್ಷಿಯಾಗಿ ಅವ್ರನ್ನ ಕ್ಷಮಿಸಿದ್ದೇನೆ. ಕ್ಷಮೆ ಇರಬೇಕು. ಯಾಕೆ ಗೊತ್ತಾ ಅದನ್ನು ಹೇಳ್ತೀನಿ. ಸೊ ಅವ್ರಿಗೆ ನಿನ್ನ ಸಾಕ್ಷಿಯಾಗಿ ಅವ್ರಿಗೆಲ್ಲರೂ ಕ್ಷಮಿಸಿದ್ದೇನೆ. ನಾನು ಈ ಹೃದಯದಲ್ಲಿ ನೀನಿದೆಯಾ, ನಿನ್ನ ಸಾಕ್ಷಿಯಾಗಿ ಇನ್ನು ಮುಂದೆ ಯಾರಿಗೂ ನಾನು ಕೆಟ್ಟದ್ದನ್ನು ಬಯಸೋದಿಲ್ಲ, ಕೆಟ್ಟದ್ದನ್ನು ಅವರಿಗೆ ಹರಿಸೋದಿಲ್ಲ. ಓಕೆನಾ? ಆಮೇಲೆ ಯಾರಿಗೂ ಕೆಟ್ಟದ ರೀತಿಯಲ್ಲಿ ನೋಡ್ಕೊಳ್ಳಲ್ಲ, ಯಾರಿಗೂ ಕೆಟ್ಟದ್ದನ್ನು ಮಾತಾಡೋದಿಲ್ಲ. ಈ ಥರ ಎಲ್ಲ ಹೇಳಿ ಆಂಜನೇಯಗೆ ಪ್ರಾಮಿಸ್ ಮಾಡಬೇಕು. ಅಂದರೆ ನೀವು ಒಳ್ಳೆಯ ಒಂದು ಚಿತ್ತ ಶುದ್ಧಿ ಅಂತಾರೆ ಇದಕ್ಕೆ. ಮೆಂಟಲಿ ಯಾರಿಗೋ ಪೂಜೆ ಮಾಡುವಾಗ ಪೂಜೆ ಮಾಡ್ತಿರ್ತೀವಿ, ಹಂಗಾಗಲಿ ಇವನಾಗಲಿ ಅವ್ರ ನೆನಪು ಬಂದರೆ ನಮಗೆ ಅವ್ನು ಹಾಳಾಗೋಗ್ಲಿ ಇವನು ಹಾಳಾಗೋಗ್ಲಿ ಅಂತ ಹಿಂಗೆಲ್ಲ ಮಾತಾಡ್ತೇವಲ್ಲ, ಹಾಗೆಲ್ಲ ಇರಬಾರ್ದು. ಚಿತ್ತ ಅಂದರೆ ನಮ್ಮ ಬುದ್ಧಿಯಲ್ಲಿ ಯಾರನ್ನೂ ಕೆಟ್ಟದ್ದು ಬೈಲಾರ್ದಷ್ಟು ಶುದ್ಧಿ ಇರಬೇಕು, ಯಾರಿಗೂ ಕೆಟ್ಟದ್ದು ನೆನೆಸ್ಲಾರ್ದಷ್ಟು ಶುದ್ಧಿ ಇರಬೇಕು. ಈಗ ದೇಹ ಶುದ್ಧಿ ಆಯ್ತಾ, ಸ್ನಾನ ಮಾಡಿದ್ರೆ ನಾವೆಲ್ಲ ಹಲ್ ತಿಕ್ಕಿದ್ರೆ ಹೆಂಗೆ ದೇಹ ಶುದ್ಧಿ ಆಯಿತು, ಬರೀ ದೇಹ ಶುದ್ಧಿ ಅಷ್ಟೇ ಅಲ್ಲ, ಚಿತ್ತ ಕೂಡ ಶುದ್ಧಿ ಇರಬೇಕು. ಪೂಜೆ ಮಾಡುವಾಗ, ಏನಾದರೂ ವ್ರತ ಮಾಡುವಾಗ ಚಿತ್ತ ಶುದ್ಧಿ ಇದ್ದರೆ ಮಾತ್ರ ನಮ್ಮ ಮ್ಯಾನಿಫೆಸ್ಟ್ ಆಗೋದು. ಇದು ತಿಳ್ಕೊಳ್ಳಿ. ಸೊ ಆಂಜನೇಯಗೂ ಕೂಡ ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ, ಏನೂ ಇಲ್ಲ. ಇದುವರೆಗೆ ಯಾರೆಲ್ಲ ನನಗೆ ನೋವು ಕೊಟ್ಟರು ಅವ್ರಿಗೆ ನಾನು ಕ್ಷಮಿಸಿದ್ದೇನೆ. ಕ್ಷಮಿಸಿದವರು ಯಾವಾಗಲೂ ದೇವರ ಸಮಾನಕ್ಕೆ ಇರ್ತಾರಂತೆ, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಯಾರು ನಮಗೆ ಕ್ಷಮಿಸ್ತಾರೆ? ದೇವರು ಕೂಡ. ದೇವ್ರಿಗೆ ಗೊತ್ತಲ್ವಾ, ಈಗ ನಾನೇನೇ ತಪ್ಪು ಮಾಡಲಿ ನನಗೆ ಗೊತ್ತಿರೋಷ್ಟು ತಪ್ಪು ನಮ್ಮ ಮನೆಯವ್ರಿಗೂ ಗೊತ್ತಿರೋಂಗಿಲ್ಲ, ಯಾರಿಗೂ ಗೊತ್ತಿರಲ್ಲ. ಬಟ್ ನಾನು ಏನೇ ಮಾಡಿದ್ರು ನನ್ನ ಆತ್ಮ ಇಸ್ ಈಕ್ವಲ್ ಟು ಗಾಡ್ಗೆಲ್ಲ ಗೊತ್ತಿರುತ್ತೆ. ನಾನು ಏನೇ ಮಿಸ್ಟೇಕ್ ಮಾಡೋದು ದೇವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಅಷ್ಟು ಮಿಸ್ಟೇಕ್ ಮಾಡಿದ್ರೆ ಇವಳಿಗೆ ಯಾಕೆ ನಾನು ಹಿಂಗೆಲ್ಲ ಮಾಡಬೇಕು ಅನ್ನೋಲ್ಲ ದೇವರು. ಅದನ್ನು ಕ್ಷಮಿಸಿ ಮತ್ತೊಂದು ದಾರಿ ಕೊಡ್ತಾರೆ ನನಗೆ. ಇರಲಿ, ಓಕೆ, ಕ್ಷಮೆ. ಅದಕ್ಕೆ ಅವರು ದೇವ್ರು ಅನಿಸ್ಕೊಳ್ಳೋದು. ದೇವ್ರ ಥರ ಎದಕ್ಕೆ ಅಂದರೆ ಇದೇ ವಿಚಾರಕ್ಕೆ. ನಾವು ಕೂಡ ಹಂಗೆ ಯಾರನ್ನು ಕ್ಷಮಿಸಿದ್ರೆ ನಾವು ದೇವರ ಸ್ಥಾನದಲ್ಲಿರ್ತೀವಿ. ಓಕೆ, ನಾವು ದೇವ್ರ ಕ್ಷಮೆ ಕೊಡ್ತೀವಿ. ನಾನು ಅವ್ರಿಗೊಬ್ರಿಗೆ ಕ್ಷಮೆ ಕೊಡ್ತಿದ್ದೀನಿ ಅಂದರೆ ನಾವು ದೇವರು ದೊಡ್ಡವರಾಗ್ತೀವಿ. ಸೊ ಹಾಗೆ ಅವ್ರನ್ನ ಕ್ಷಮಿಸ್ಬಿಟ್ಟು ನಾವು ದೊಡ್ಡವರಾಗಿ ನಾವು ಅವ್ರಿಗೆ ಇನ್ನು ಮುಂದೆ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಅಂತ ಹೇಳಿ ಆಂಜನೇಯಗೆ ಪ್ರಮಾಣ ಮಾಡೋದು. ಸೊ ಇದು ಒಂದಾಯ್ತಾ. 4ನೇದಾಯ್ತಾ. ನೆಕ್ಸ್ಟ್ ಬಂದು ಇವಾಗ ನಾನು ಹೇಳೋದು ಸ್ವಲ್ಪ ಲೆಂದಿ ಅನ್ನಿಸ್ಬೋದು, ಬಟ್ ನಾನು ಎಲ್ಲನೂ ಕ್ಲಿಯರಾಗಿ ಹೇಳ್ತೀನಿ. ಅದಕ್ಕೆ ನಿಮಗೆ ಸ್ವಲ್ಪ ವಿಡಿಯೋ ಸ್ಲೋ ಅನ್ನಿಸ್ತಿದ್ರೆ ಸ್ಪೀಡಲ್ಲಿ 1.2 ಹಿಂಗೆಲ್ಲ ಇರುತ್ತೆ, ಅದನ್ನು ಇಟ್ಕೊಂಡು ನೋಡಿ. ಓಕೆನಾ? ಈಗಲೇ ಹೇಳ್ತಿದ್ದೀನಿ, ಆಮೇಲೆ ಕಮೆಂಟಲ್ಲಿ ಹೇಳ್ಬೇಡಿ ಇಷ್ಟುದ್ದ ಹೇಳಿದ್ರಿ ಅಂತೇಳಿ. ಎಲ್ಲ ನಿಮ್ಗೆ ಕ್ಲಿಯರಾಗಿ ಹೇಳ್ತಿದ್ದೀನಿ. ಮತ್ತು ಈ ವಿಡಿಯೋ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಇದೆ ರಿಪೀಟ್ ಮಾಡಲ್ಲ. ಓಕೆ, ಸೊ ನೆಕ್ಸ್ಟ್ ಇದಾಯಿತು. ಇನ್ನು ನೆಕ್ಸ್ಟ್ ಬಂದು ಈ ಹೃದಯದಲ್ಲಿ ಯಾವಾಗಲೂ ಇದನ್ನು ತಿಳ್ಕೊರಿ. ಈ ನಮ್ಮ ಉಸಿರು ಹನುಮ, ಆತ್ಮ ರಾಮ. ಓಕೆನಾ? ನಮ್ಮ ದೇಹದಲ್ಲಿ ಈಗಲೂ ಉಸಿರಾಡ್ತಿದ್ದೇನೆ ಅಂದರೆ ಹನುಮ. ಅದು ಹನುಮ ಎಲ್ಲಿ, ಅಲ್ಲಿ ರಾಮ. ಇಲ್ಲಿ ಆತ್ಮ ಎಲ್ಲಿದೆ ನಮಗೀಗ? ನಮ್ಮ ದೇಹದಲ್ಲಿ ಆತ್ಮ ಚೈತನ್ಯ ಇದೆಯಲ್ಲ, ಆತ್ಮ ಚೈತನ್ಯ ಶಕ್ತಿ ಇದೆಯಲ್ಲ, ಅದು ರಾಮಗೆ ಹೋಲಿಸ್ತಾರೆ, ಉಸಿರಿಗೆ ಹನುಮಗೆ ಹೋಲಿಸ್ತಾರೆ. ಉಸಿರು ನಿಂತರೆ ಆತ್ಮ ಬಿಟ್ಟೋಗುತ್ತೆ, ಆತ್ಮ ಬಿಟ್ಟೋದ್ರೆ ಉಸಿರು ನಿಂತೋಗುತ್ತೆ. ಸೊ ಎಲ್ಲಿ ರಾಮನು ಅಲ್ಲಿ ಹನುಮನು ಅನ್ನೋ ನಮ್ಗೆ ಗೊತ್ತಿರುತ್ತೆ. ಸೊ ಹಿಂಗಿರುವಾಗ ಈಗ ಈ ಹೃದಯ ಸ್ಥಾನ ಏನಿದೆಯಲ್ಲ, ಇದು ಕಂಪ್ಲೀಟಾಗಿ ಆಂಜನೇಯ ಕೊಟ್ಟಿದ್ದೇವೆ ನಾವು ಈ ಹೃದಯದಲ್ಲಿ. ಇನ್ನೊಂದು ಹೇಳ್ಬೇಕಾದ್ರೆ ನಮ್ಮ ದೇಹದಲ್ಲಿ, ನಮ್ಮ ಚಿತ್ತದಲ್ಲಿ, ನಮ್ಮ ಬುದ್ಧಿಯಲ್ಲಿ ಅಗಾಧ ಶಕ್ತಿ ಇರುವಂಥ ಆಂಜನೇಯ ಇದ್ದಾನೆ. ಅದು ಯಾರಿಗೂ ಗೊತ್ತಿಲ್ಲ. ಆಂಜನೇಯ ಬೇರೆಯವನಲ್ಲ, ಅವನು ನಮ್ಮ ಒಳಗಿರೋ ಹೀರೋ, ಸುಪ್ರೀಂ ಹೀರೋ. ಅವನಿಗೆ ಯುಟಿಲೈಸ್ ಮಾಡ್ಕೊಳ್ಳೋದು ನಮಗೆ ಗೊತ್ತಿಲ್ಲ ಅಷ್ಟೇ. ಆರ್ಡ್ರ್ ಕೊಡಬೇಕು, ನನಗೆ ಇದು ಮಾಡಿಕೊಡು, ನನಗೆ ಇದು ಬಿಡು, ನನಗೆ ಈ ಥರ ಎನರ್ಜಿ ಎಲ್ಲನೂ ಹೇಳಿದರೆ ಮಾಡ್ತಾರೆ. ಬಟ್ ನಾವು ಇಟ್ಸ್ ಎ ಗಾಡ್ ಐಡಿಯಲ್ ಥರ ಹೊರಗಡೆ ಇಟ್ಬಿಟ್ಟಿದ್ದೀವಿ. ಆಂಜನೇಯ ಹಂಗೆಲ್ಲೋ, ಆಂಜನೇಯ ಇಸ್ ಅ ಸುಪ್ರೀಂ ಹೀರೋ. ಓಕೆ, ಸೊ ಈಗ ನೆಕ್ಸ್ಟ್ ಏನಂದರೆ ಲಾಸ್ಟ್ನೇದೊಂದಿದೆ. ಏನು ಗೊತ್ತಾ? ಇಲ್ಲಿ ಆಂಜನೇಯ ಇದ್ದಾನಲ್ಲ, ಆಂಜನೇಯಂಗೆ ಹೃದಯದ ಮೇಲೆ ಇಟ್ಕೊಂಡು ಹೇಳಬೇಕು. ಯಾಕೆ ಗೊತ್ತಾ? ಆಂಜನೇಯಂಗೆ ಮರುವು ಶಕ್ತಿ ಕಡಿಮೆ ಆಗಿದೆ ಅಂತೆ ನೋಡಿ. ಸಾರಿ, ಏನಂತಂದರೆ ಆಂಜನೇಯಗೆ ಮರುವು ಶಕ್ತಿ ಇದೆ. ಮರುವು ಶಕ್ತಿ ಕಡಿಮೆ ಆಗಿದೆ ಅಂತೆ ನೋಡಿ. ಸಾರಿ ಆಂಜನೇಯಂಗೆ ಏನು ಗೊತ್ತಾ? ಒಂದು ಶಾಪ ಇದೆ. ಕಮೆಂಟಲ್ಲಿ ಒಬ್ರು ಹಾಕಿದರೆ ಶಾಪ ವಿಮೋಚನೆ ಆಗಿದೆಯಾ ಅಂತ. ಇಲ್ಲ, ಆಗಿಲ್ಲ. ಅದು ಲೈಫ್ ಟೈಮ್ ಇರುತ್ತೆ ಅವ್ರಿಗೆ. ಸೊ ಆಂಜನೇಯಂಗೆ ಯಾವತ್ತೂ ಶಾಪ ವಿಮೋಚನೆ ಆಗಿಲ್ಲ, ಶಾಪ ಸ್ಥಾನದಲ್ಲಿ ಇದ್ದಾನೆ. ಅವ್ರಿಗೆ ಏನಂತಂದರೆ ಆಂಜನೇಯಂಗೆ ಅಗಾಧ ಶಕ್ತಿ ಇದೆ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಷ್ಟು ಶಕ್ತಿ ಇದೆ. ಬಟ್ ಆಂಜನೇಯರು ಇನ್ಸ್ಟೆಂಟಾಗಿ ನೆನಪಾಗಲ್ಲ. ಈಗ ನನ್ನ ಹೆಸರು ಏನು ಅಂತಂದರೆ ನಾನು ಆಗ್ಬೇನಿ. ನಾನು ಏನು ಓದಿದ್ದೀನಿ? ಡಿಪ್ಲೊಮಾ ಓದಿದ್ದೀನಿ, ಫ್ಯಾಷನ್ ಡಿಸೈನರ್ ಇದ್ದೀನಿ, ಮೇಕಪ್ ಆರ್ಟಿಸ್ಟ್ ಇದ್ದೀನಿ. ನನಗೆ ಇಷ್ಟಲ್ಲ ಮೇಕಪ್ ಆರ್ಟಿಸ್ಟ್, ನನಗೆ ಇಷ್ಟು ದುಡಿತೀನಿ ಅನ್ನೋದು ಎಲ್ಲ ನೆನಪಿದೆ. ಬಟ್ ಆಂಜನೇಯಂಗೆ ಹಂಗಿಲ್ಲ, ಆ ಒಂದು ಕೆಪಾಸಿಟಿನೇ ಇಲ್ಲ. ನಾನು ಏನು ಅನ್ನೋದೇ ಗೊತ್ತಿಲ್ಲ ಆಂಜನೇಯಗೆ. ಯಾರಾದರೂ ಬಾಜು ಇರೋರು ಬೂಸ್ಟ್ ಮಾಡ್ಬೇಕು ಆಂಜನೇಯಂಗೆ. ನೀನು ಹೆಂಗೆ, ನೀನೇ ಆಂಜನೇಯ, ನೀನು ಹೀರೋ, ನೀನು ಅಸಾಧ್ಯ ಸಾಧಕಾಯ, ನೀನು ಜಗತ್ತಲ್ಲಿ ಏನಾದರೂ ಮಾಡಬಲ್ಲೆ ಅಂತ ಹೇಳಿದರೆ ಸಾಕು,
ತನ್ನಷ್ಟಕ್ಕೆ ತಾನೇ ಬೂಸ್ಟ್ ಆಗಿ ಹೆಂಗೆ ಹೋಗ್ತಾರೆ ಗೊತ್ತಾ, ನಿಮ್ಗೆ ಏನೇ ಕೆಲಸ ಕೊಟ್ಟರು ಮಾಡ್ತಾರೆ. ಹಾಗೆ ಆಂಜನೇಯಗೆ ಅದು ಒಂದು ಶಕ್ತಿ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಂಜನೇಯಗೆ ನಾವು ಸಣ್ಣ ಮಗು ಥರ ನೋಡ್ತೇವೆ ಯಾವಾಗಲೂ. ನೀವು ಅಂದರೆ ಅಷ್ಟೊಂದು ಶಕ್ತಿ ದೇಹ ಆಕೃತಿ ಎಲ್ಲ ಇದೆಯಲ್ಲ, ಮನಸ್ಸು ಮಾತ್ರ ಮಗು ಥರನೇ ಇದೆ ಆಂಜನೇಯಗೇನು. ಸೊ ಆಂಜನೇಯಗೆ ಇಲ್ಲಿ ಆಂಜನೇಯ ಇರುವಾಗ, ಹೇ ಹನುಮ, ಆಂಜನೇಯ, ವಜ್ರಕಾಯ, ಮಹಾವೀರ, ಬಜರಂಗಬಲಿ, ಸ್ವಾಮಿ ಹನುಮ, ಅಸಾಧ್ಯವನ್ನೇ ಸಾಧನೆ ಮಾಡೋ ಮಹಾವೀರ ನೀನು, ಮಹಾಶೂರ ನೀನು, ವಾಯುಪುತ್ರ, ಚಿರಂಜೀವಿ, ಹನುಮಂತ, ಶಂಕರ ಸುವನ, ಕೇಸರಿ ನಂದನ, ಮತ್ತು ರಾಮದೂತ, ರಾಮಬಂಟ, ಅಸಾಧ್ಯ ಸಾಧಕಾಯ, ಸೀತಾಶೋಕ ನಿವಾರಣಕಾಯ. ಭೂಮಿ ಮೇಲೆ ಈ ಜಗತ್ತಿನಲ್ಲಿ ಕಲಿಯುಗ ಬ್ರಹ್ಮ ಅವನು. ಆಮೇಲೆ ಜಗತ್ತಿನಲ್ಲಿ ಏನೇ ಅಸಾಧ್ಯ ಕೆಲಸ ಇದ್ರೂ ಆಂಜನೇಯ ಕೊಟ್ಟು ನೋಡಿ ಅದನ್ನು ಸಾಧನೆ ಮಾಡೋ ಮಹಾವೀರ ಅವನು. ಆಮೇಲೆ ಸೀತೆಗೆ ಕಳಂಕ ಇತ್ತು, ಆ ಕಳಂಕವನ್ನು ದೂರ ಮಾಡಿದ್ದೆ ಹನುಮ. ಸೀತೆಗೆ ಒಂದು ಶೋಕ ಇರುತ್ತೆ, ಅದನ್ನು ದೂರ ಮಾಡಿದ್ದೆ ಹನುಮ. ಸೊ ಹಂಗಾಗಿ ಅಸಾಧ್ಯ ಸಾಧಕಾಯ, ಅಸಾಧ್ಯವನ್ನೇ ಸಾಧನೆ ಮಾಡೋ ಮಹಾವೀರ ನೀನು. ಇಷ್ಟೆಲ್ಲ ಆಂಜನೇಯಂಗೆ ಏನೇನು ಹೆಸರುಗಳಿದೆ ನೋಡಿ, ಅದನ್ನೆಲ್ಲ ಹೇಳ್ತಾ ಹೊಗಳ್ಬೇಕು. ಈಗ ನೀವು ನೋಡಿ, ನನಗೇನಾದರೂ ಹೊಗಳ್ಬಿಟ್ರೆ ನಾನು ಏನಾದರೂ ಒಂಚೂರು ಕೆಲಸ ಮಾಡಿಕೊಡ್ಬಲ್ಲೆ. ನಮಗೆ ಹ್ಯೂಮನ್ ಟೆಂಡೆನ್ಸಿ ಇದೆ ಎಲ್ಲರಿಗೂ. ಏನಾದರೂ ನಾವು ನೀನು ಹಂಗೆ, ನೀನು ಹಿಂಗೆ, ನೀನು ಇಷ್ಟು ಚೆನ್ನಾಗಿದೆಯಾ, ಫಿಟ್ ಆಗಿದೆಯಾ, ಒಳ್ಳೆ ಮೇಕಪ್ ಮಾಡ್ತೀವಿ, ಏನಾದರೂ ಹೊಗಳ್ಬಿಟ್ರೆ ನಾವು ಬೂಸ್ಟ್ ಆಗ್ತೇವಲ್ಲ. ಸೊ ಆಮೇಲೆ ನೆಕ್ಸ್ಟ್ ನಾವು ಒಂದೊಂದು ಏನಾದರೂ ಅವ್ರಿಗೆ ಹೆಲ್ಪ್ ಆಗೋ ಥರ ಒಂದೊಂದು ಏನೇನೋ ಕೊಡ್ತಾ ಇರ್ತೀವಿ. ಹಾಗೆ ಹನುಮ, ನನಗಿಷ್ಟೊಂದು ಶಕ್ತಿ ಇದೆಯಾ, ನನಗೆ ಇಷ್ಟಲ್ಲ ಅದ, ಇವ್ರಿಗೋಸ್ಕರ ಏನೋ ಕೆಲಸ ಮಾಡಬೇಕು ಅಂತ ಹೇಳಿ ನೀವೇನು ಎವ್ರಿ ಡೇ ಈ ರೂಟೀನ್ ಮಾಡ್ತಿರಲ್ಲ, ಸೊ ಆವಾಗ ಬೂಸ್ಟ್ ಆಗ್ತಾನೆ ಹನುಮ, ನಿಮ್ಮೊಳಗೆ ಹೀರೋ ಆಗ್ತಾನೆ. ಇದನ್ನೆಲ್ಲ ಹೇಳಿ, ಹೇ ಹನುಮ, ಇಷ್ಟೆಲ್ಲ ಹೇಳ್ತಿರಲ್ಲ, ಹೇಳಿದ ಮೇಲೆ ಹೇ ಹನುಮ, ಆಂಜನೇಯ, ವಜ್ರಕಾಯ, ಮಹಾವೀರ, ರಾಮದೂತ, ರಾಮಬಂಟ, ಅಸಾಧ್ಯ ಸಾಧಕಾಯ, ಸೀತಾಶೋಕ ನಿವಾರಣಕಾಯ, ವಾಯುಪುತ್ರ, ಚಿರಂಜೀವಿ, ಹನುಮಂತ, ಮಾರುತಿ. ಹೇ ಹನುಮ, ಹೃದಯದಲ್ಲಿ ನೀನಿದೆಯಾ, ಇರುನ್ಮನಗಳಲ್ಲಿ ನೀನಿದೆಯಾ, ಹೃದಯದಿಂದ ಸದಾಕಾಲ ನಿನಗೆ ಆರಾಧಿಸುತ್ತೇನೆ, ಪ್ರೀತಿಸುತ್ತೇನೆ, ಜಪಿಸುತ್ತೇನೆ, ಸ್ಮರಿಸುತ್ತೇನೆ ಸ್ವಾಮಿ ಹನುಮ. ಹೇ ಆಂಜನೇಯ, ಹೃದಯದಲ್ಲಿ ಒಮ್ಮೆ ಬಂದು ನೆಲೆಸುವ ಆಂಜನೇಯ, ಇರುನ್ಮನಗಳಲ್ಲಿ ಬಂದು ನೆಲೆಸುವ ಆಂಜನೇಯ, ಹೃದಯದಿಂದ ಸದಾಕಾಲ ಆರಾಧಿಸುತ್ತಿದ್ದೇನೆ ಹನುಮ. ಥ್ಯಾಂಕ್ ಯು ಹನುಮ. ಹೇ ಹನುಮ, ನನ್ನ ಕುಟುಂಬದವರೆಲ್ಲರಿಗೂ ಆರೋಗ್ಯ, ಆಯುಷ್ಯನ್ನು, ಶಾಂತಿ, ಪ್ರೀತಿ, ನೆಮ್ಮದಿ, ಅಷ್ಟ ಐಶ್ವರ್ಯವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹನುಮ. ಥ್ಯಾಂಕ್ ಯು ಸೋ ಮಚ್. ಐ ಬಿಲೀವ್ ಯು, ಐ ಟ್ರಸ್ಟ್ ಯು, ಐ ಹಾನರ್ ಯು. ಸೊ ಕನ್ನಡದಲ್ಲೇ ಆದರೆ ನಾನು ನಿನ್ನ ತುಂಬ ನಂಬ್ತೀನಿ, ಅಪಾರ ಶಕ್ತಿ ಇದೆ ನಿನ್ನಲ್ಲಿ, ನಿನಗೆ ನಾನು ತುಂಬ ಗೌರವ ಕೊಡುತ್ತೇನೆ, ನಿನ್ನನ್ನು ನಂಬ್ತೀನಿ, ನೀನು ಏನೇ ಮಾಡಿದ್ರು ನನ್ನ ಜೀವನದಲ್ಲಿ ಎಲ್ಲದನ್ನು ಒಳ್ಳೆಯದಕ್ಕೆ ಮಾಡ್ತೀಯ. ಇಷ್ಟೆಲ್ಲ ಹೇಳ್ಕೋಬೇಕು ಆಂಜನೇಯಗೆ. ಇದುವರೆಗೂ ನನ್ನ ಇಷ್ಟಾರ್ಥಗಳನ್ನು, ನನ್ನ ಆಸೆಗಳನ್ನೆಲ್ಲ ಈಡೇರಿಸಿದ್ದಕ್ಕೆ, ನನ್ನ ಎಲ್ಲ ಸಂಕಲ್ಪಗಳನ್ನು ಸಿದ್ಧಿ ಮಾಡಿದ್ದಕ್ಕೆ ನನಗೆ ಧನ್ಯೋಸ್ಮಿ, 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 ಈ ಥರ ಹೇಳಬೇಕು. ಓಕೆ. ಆಮೇಲೆ ಆಂಜನೇಯ, ಐ ಲವ್ ಯು ಸೋ ಮಚ್ ಮೈ ಡಿಯರ್ ಹನುಮ, ಐ ಲವ್ ಯು ಸೋ ಮಚ್, ಐ ಬಿಲೀವ್ ಯು, ಐ ಟ್ರಸ್ಟ್ ಯು, ಐ ಹಾನರ್ ಯು, ಐ ರೆಸ್ಪೆಕ್ಟ್ ಯು, ಐ ಲವ್ ಯು ಮೈ ಡಿಯರ್ ಹನುಮ, ಐ ಲವ್ ಯು ಸೋ ಮಚ್. ಸೊ ನಿಮ್ಗೆ ಕನ್ನಡದಲ್ಲಿ ಆದರೆ ಕನ್ನಡದಲ್ಲಿ ಹೇಳಿ, ಈ ಥರ, ಇಲ್ಲ ಇಂಗ್ಲೀಷಲ್ಲಾದರೆ ಇಂಗ್ಲೀಷಲ್ಲಿ ಹೇಳಿ, ನಿಮ್ಮ ಅನುಕೂಲ. ಒಟ್ಟೆ ನಿಮ್ಮೊಂದು ಕ್ಲೋಸ್ ಪರ್ಸನ್, ನಿಮ್ಮ ತಾಯಿ ಅಥವಾ ನಿಮ್ಮ ಫ್ರೆಂಡು ಇಲ್ಲ ನಿಮ್ಮ ಹಸ್ಬೆಂಡ್ ಜೊತೆ ಏನಾದರೂ ಒಂದು ಸಂಕಟ ಕಷ್ಟ ಹೇಳ್ಕೊಳ್ಳುವಾಗ ಹೆಂಗಿರ್ತೀರ ನೋಡಿ, ಆ ಥರ ಹನುಮನ್ ಜೊತೆ ಕನೆಕ್ಟ್ ಆಗಿ ಅಷ್ಟೇ, ಮತ್ತೇನೂ ಇಲ್ಲ. ಇದು ನಾನು ಏನು ಹೇಳ್ಕೊಟ್ಟಿದ್ದೀನಿ, ಈ ಪ್ರೊಸೀಜರ್ನ ಫಾಲೋ ಮಾಡಿ. ಯಾವಾಗ ಹೃದಯದಲ್ಲಿ ಅಂತ ನೀವು ಸ್ಥಾನ ಕೊಟ್ಟ ಮೇಲೆ, ಹೃದಯದಲ್ಲಿ ಯಾರಿಗೆ ಕೊಡ್ತೀವಿ ನಾವು? ನಮ್ಮ ಫ್ಯಾಮಿಲಿ ಪರ್ಸನಿಗೆ ಕೊಡ್ತೀವಿ, ನನ್ನ ಹಸ್ಬೆಂಡಿಗೆ ಕೊಡ್ತೀವಿ, ವೈಫಿಗೆ ಕೊಡ್ತೀವಿ ಅಲ್ವಾ? ಆ ಥರ ಹನುಮನ್ ಕೊಡಿ ಆ ಹೃದಯನ, ಹನುಮನ್ ಜೊತೆ ಮಾತಾಡಿ. ನನಗೆ ಹಿಂಗಿದೆ, ಏನಿಲ್ಲ ಇದೆ ಎಲ್ಲನೂ ಅದು ನೀವು ಕನೆಕ್ಟ್ ಆದಮೇಲೆ ನಿಮಗೆ ಗೊತ್ತಾಗ್ತದೆ ಏನಂತ. ದಯವಿಟ್ಟು ಈ ಹೃನ್ಮನಗಳಲ್ಲಿ ಬಂದು ನೆಲೆಸು ಅಂದರೆ ಈ ಹೃದಯ ಮತ್ತು ಶರೀರದಲ್ಲಿ, ಈ ಮನಸ್ಸಿನಲ್ಲಿ, ಈ ಚಿತ್ತದಲ್ಲಿ ಬಂದು ನೆಲೆಸು ಅಂತಂದರೆ ಆಂಜನೇಯ ನಿಮ್ಮ ಚಿತ್ತದಲ್ಲಿರ್ತಾನೆ. ಫಿಸಿಕಲಿ ಸ್ಟ್ರಾಂಗ್ ಆಗ್ತೀರಾ, ನಿಮ್ಮ ಮೆಂಟಲಿ ಸ್ಟ್ರಾಂಗ್ ಆಗ್ತೀರಾ, ಎಮೋಷ್ನಲಿ ಸ್ಟ್ರಾಂಗ್ ಆಗ್ತೀರಾ. ಸೊ ಅವಾಗ ನಿಮಗೆ ಎಷ್ಟು ನೀವೇ ಅದನ್ನು ರಿಸಲ್ಟ್ ನೋಡ್ತೀರಾ ಅಷ್ಟು. ನಾನು ಹೇಳೋದ್ರಲ್ಲಿ ಏನಿದೆ, ಅವಾಗಲೂ ಮೈಸೂರು ಪಾಕನ ನಾನು ತಿಂದೆ, ನನಗೆ ಅಷ್ಟು ಸ್ವೀಟ್ ಅನ್ನಿಸ್ತು, ಇಷ್ಟು ಸ್ವೀಟ್ ಅನ್ನಿಸ್ತು ಅಂದರೆ ಅದು ನೋ ಯೂಸಸ್. ಬರೀ ನೀವು ಕೇಳಿದ್ರೆ ಏನು ಯೂಸ್ ಅಲ್ಲ. ನೀವು ಮೈಸೂರು ಪಾಕ್ ತಿಂದರೆ ಗೊತ್ತಾಗೋದಲ್ವ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ, ಸ್ವೀಟ್ ಇದೆನಾ, ಕಹಿ ಇದೆನಾ, ತುಪ್ಪ ಅನ್ನಿಸ್ತಾ, ಸಿಹಿ ಅನ್ನಿಸ್ತಾ ಅಂತೇಳಿ. ಸೊ ಹಾಗೆ ನೀವು ಮಾಡಿ ನೋಡಿ, ಗೊತ್ತಾಗ್ತದೆ. ಇದನ್ನೆಲ್ಲ ಮುಗಿದ್ಮೇಲೆ ಮುಗಿತೀನಿ, ಹನುಮಾನ್ ಚಾಲೀಸ ಹೇಳಬೇಕು. ಜೈ ಹನುಮಾನ್ ಜ್ಞಾನ ಗುಣ ಸಾಗರ್, ಜೈ ಕಪಿಶುತಿ ಹುಲೋಕ ಉಜಾಗರ್, ರಾಮದೂತ ಅತುಲಿತು ಬಲಧಾಮ, ಅಂಜನಿ ಪುತ್ರ ಪವನ ಸುತನಾಮ, ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿ ಕೇಸಂಗಿ, ಕಂಚನ ವರ್ಣ ವಿರಾಜ ಸುವೇಸ, ಕಾನನ ಕುಂಡಲ ಕುಂಚಿತ ಕೇಸ, ಹಾತು ವಜ್ರ ಅವ್ರ ಧ್ವಜ ವಿರಾಜೆ, ಖಾದೆ ಮೋಜ ಜನೇವು ಸಾಜೆ, ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ
महाजगवंदन विद्यावान गुणी अति चातुर राम काज करबेको आतुर प्रभु चरित्र सुनबेको रसिया राम लखन सीतामन बसिया सूक्ष्म रूप धरि सिय सिदिकावा विकटु रूप धरि लंक जरावा भीम रूप धरि असुर संहारे रामचंद्र के काज सवारे लाय सजीवन लखन जियारे श्री रघुवीर हर्ष उर लाये रघुपति की ಮಿಹಿ ಬಹುತು ಬಡಾಯಿ ತುಮ ಮಮ ಪ್ರಿಯ ಭರತೈ ಸಮಭಾಯಿ. ಸೊ ಈ ಥರ ನನ್ನ ಒಂದು 7 ಇದಿದ್ದಾವೆ ಫಾರಸ್ ಅಂದರೆ 40 ವರ್ಸಸ್ ಇದೆ, 40 ಶ್ಲೋಕಗಳು ಏನಿದಾವಲ್ಲ ಅವ್ರು ನನಗೆ 2 ಹೇಳಿದ್ದೀನಿ. ಸೊ ಹಿಂಗೆ ಇನ್ನೂ 5 ಇರ್ತದೆ. ಸೊ ಕಂಪ್ಲೀಟ್ 7. ನಿಮಗೆ ಬಹೆಟಲ್ಲಿ ಹೇಳೋದಾದ್ರೆ ಬಹೆಟಲ್ಲಿ ಹೇಳಿ, ನೋಡ್ಕೊಂಡು ಹೇಳೋದಾದ್ರೆ ನೋಡ್ಕೊಂಡು ಹೇಳಿ, ಬುಕ್ ತೊಗೊಂಡು ಹೇಳೋದಾದ್ರೆ ಬುಕ್ಕಲ್ಲಿ ಹೇಳಿ. ಸೊ ಈ ಥರ ಹೇಳಿದ್ರೆ ಒಂದು 5 ಮಿನಿಟ್ಸ್ ಸಾಕು ನಿಮ್ಗೆ ಅಷ್ಟೇ. 5 ಮಿನಿಟ್ಸಲ್ಲಿ ನೀವು 1 ಟೈಮ್ ಹೇಳ್ತೀರಾ. ಅದಕ್ಕಿಂತ ಸ್ಪೀಡಾಗಿ ಹೇಳೋಕ್ಕೆ ಹೋಗಬೇಡಿ, ಅದು ಡಿವೈನಿಟಿ ಕನೆಕ್ಟೇ ಆಗೋದಿಲ್ಲ. ಸೊ ಇಷ್ಟು ಹೇಳಿದ ಮೇಲೆ ಫೈನಲ್ಲಾಗಿ ನೀವು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಈಗ ಚಾಲೀಸ ಇದು ನಾ ಏನು ಹೇಳಿದ್ನಲ್ಲ, ಚಾಲೀಸ ಮುಗೀತು ಅಂದ್ಕೊಳ್ಳಿ. ಚಾಲೀಸ ಮುಗಿದ ಮೇಲೆ ಏನು ಮಾಡಬೇಕು, ಜೈಕಾರ ಹಾಕಬೇಕು. ಈ ಜೈಕಾರ ಈಗ ನೋಡಿ ಚಾಲೀಸ ಕಂಪ್ಲೀಟ್ ಆಯ್ತು ನಂತು, ಓಕೆನಾ. ಕಂಪ್ಲೀಟ್ ಏನು ಜೈಕಾರ ಇದು ಚಾಲೀಸ ಮುಗಿದ ತಕ್ಷಣ ಎಡಗೈ ತೊಗೊಳ್ಳಿ. ಎಡಗೈಯಲ್ಲಷ್ಟೇ, ಬಲಗೈಯಲ್ಲ. श्री रामचंद्र महाराज की जय, ओके. लक्ष्मण स्वामी की जय, सीता माता की जय, हनुमान स्वामी की जय, साधु संतर की जय, गुरु परंपरा की जय, हिंदू सनातन की जय, तुलसीदास की जय, जय हनुमान, जय जय हनुमान. ಈ ಥರ ಹಾಕೋದ್ರಿಂದ ಇನ್ನೂ ಒಳ್ಳೆಯದಾಗ್ತದೆ. ಏನು ಗೊತ್ತಾ, ಶ್ರೀ ರಾಮಚಂದ್ರ ಮಹಾರಾಜ್ ಕಿ ಅಂದರೆ ಜೈಕಾರ ಹಾಕಿದರೆ ಅದು ನಮ್ಮ ಆತ್ಮಕ್ಕೆ ನಾವು ಒಳ್ಳೆಯದನ್ನು ಬಯಸ್ದಂಗೆ, ನೀನು ಒಳ್ಳೆಯದು, ನೀನು ಜಗತ್ತಿನಲ್ಲಿ ಶ್ರೇಷ್ಠ ಅಂತ ಜೈಕಾರ ಹಾಕ್ದಂಗೆ. ಶ್ರೀ ಲಕ್ಷ್ಮಣ ಸ್ವಾಮಿ ಕಿ ಜೈ ಅಂತ ಅಂದರೆ ನಮ್ಮ ಬುದ್ಧಿ ಏನಿದೆಯಲ್ಲ, ನಮ್ಮ ಬುದ್ಧಿಗೆ ನಾವು ಜೈಕಾರ ಹಾಕ್ದಂಗೆ, ನಮ್ಮ ಬುದ್ಧಿ ಮಟ್ಟ ಇನ್ನೂ ಚೆನ್ನಾಗಿ ಬೆಳೀತದೆ. ಆಮೇಲೆ ಸೀತಾಮಾತೆ ಕಿ ಜೈ ಅಂದರೆ ನಮ್ಮ ದೇಹ, ಫಿಸಿಕಲಿ ನಮ್ಮ ದೇಹಕ್ಕೆ ನಾವು ಒಳ್ಳೇದು ಬಯಸ್ದಂಗೆ. ಯಾಕೆ ಸೀತೆ ದೇಹಕ್ಕೆ ಕೊಲ್ತಾಳೆ, ಯಾಕಂದರೆ ಆ ಭೂಮಿಯಿಂದ ಮಣ್ಣಿನಿಂದ ಬಂದವಳಲ್ಲ. ಸೊ ನಾವು ಮಣ್ಣಿನಿಂದ ಬರೋದು ಮಣ್ಣಿಗೆ ಸೇರೋದು ಅಲ್ವಾ. ಸೊ ಹಂಗಾಗಿ ಸೀತೆ ರೆಪ್ರೆಸೆಂಟೆಡ್ ಬೈ ಅವರ್ ಬಾಡಿ ಆ್ಯಂಡ್ ರಾಮ ರೆಪ್ರೆಸೆಂಟೆಡ್ ಬೈ ಅವರ್ ಸೋಲ್, ಆತ್ಮ, ಆ್ಯಂಡ್ ಲಕ್ಷ್ಮಣ ಇಸ್ ರೆಪ್ರೆಸೆಂಟೆಡ್ ಬೈ ಅವರ್ ಮೆಂಟಲಿ, ಓಕೆನಾ, ಮೈಂಡ್ ಆ್ಯಂಡ್ ಮೆಂಟಲ್. ಆ್ಯಂಡ್ ಹನುಮ ಈಸ್ ರೆಪ್ರೆಸೆಂಟೆಡ್ ಬೈ ಟು ಅವರ್ ಬ್ರೀತ್. ಹನುಮ ಯಾವಾಗಲೂ ನಮ್ಮ ಉಸಿರು ಚೆನ್ನಾಗಿರ್ಬೇಕಲ್ರಿ ನಮ್ಮದು. ನಾವೇನಾದರೂ ರಾತ್ರಿ ಮಲ್ಕೊಂಡವರು ಬೆಳಗ್ಗೆ ಏಳಲ್ಲ, ಮಲ್ಕೊಂಡು ಮತ್ತೆ ಹೇಳ್ತೇವೆ ಅನ್ನೋ ನಂಬಿಕೆನೇ ಇರಲ್ಲ. ಸೊ ಬ್ರೀತಿಂಗ್ ಯಾವಾಗ ಸ್ಟಾಪ್ ಆಗ್ತದೆ ಅಂತ ಗೊತ್ತಿರಲ್ಲ. ಅಷ್ಟು ಇನ್ನೂ ಲಾಂಗ್ ದೀರ್ಘಕಾಲ ನಾವು ಉಸಿರಾಡಿಸ್ಬೇಕು ಅಂದರೆ ನಮ್ಮ ಹನುಮನಿಗೆ ಜೈಕಾರ ಹಾಕಬೇಕು ಅಷ್ಟೇ. ಸೊ ಇದನ್ನೆಲ್ಲ ಲಾಸ್ಟಿಗೆ ಜೈಕಾರ ಹಾಕೋದು ದೇವರಿಗಿಂತ ಜಾಸ್ತಿ ನಮಗೆ ನಾವು ಒಳ್ಳೇದು ಬಯಸ್ಕೊಂಡಂಗೆ ಅಷ್ಟೇ. ಮತ್ತು ತುಳಸಿದಾಸ್ಗೆ ಜೈ ಅಂತ ಅಂದರೆ ತುಳಸಿದಾಸ್ ಅಷ್ಟು ಒಳ್ಳೆ ಶ್ರೇಷ್ಠ ಇದು ಕೊಟ್ಟಿದ್ದಾರೆ, ನಮಗೆ ಶ್ಲೋಕ ಕೊಟ್ಟಿದ್ದಾರಲ್ಲ, ಅವ್ರಿಗೊಂದು ಜೈಕಾರ. ಆಮೇಲೆ ಸಾಧು ಸಂತರು ಅಂತಂದರೆ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ದೇಶದಲ್ಲಿ ಎಷ್ಟೆಲ್ಲ ಸಾಧು ಸಂತರಿದ್ದಾರೆ, ಎಷ್ಟೆಲ್ಲ ಏನಿದ್ದಾರೆ ಯೋಗಿಗಳಿದ್ದಾರೆ, ಸಾಧನೆ ಮಾಡಿದವರಿದ್ದಾರೆ, ಅವ್ರಿಗೆಲ್ಲ ಒಂದು ಜೈಕಾರ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾರು, ಗುರು ಪರಂಪರಕ್ಕೆ ನಮ್ಮ ಗುರುಗಳು, ನಮ್ಮವರವರ ಗುರುಗಳು, ಏನು ಒಂದು ಒಂದು ಸ್ಥಾನ ಇದೆಯಲ್ಲ, ಗುರುಸ್ಥಾನ ಇದೆಯಲ್ಲ, ಅದಕ್ಕೊಂದು ಜೈಕಾರ. ಓಕೆ. ಹಿಂದೂ ಸನಾತನಕ್ಕೆ ಅಂತಂದರೆ ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮಕ್ಕೆ ಅದಕ್ಕೊಂದು ಜೈಕಾರ. ಇಷ್ಟು ಹಾಕಿದರೆ ಒಳ್ಳೆಯದಾಗ್ತದೆ. ನೀವು ಅದನ್ನು ಅನುಭವಿಸಿದವ್ರಿಗೆ ಗೊತ್ತಾಗ್ತದೆ ಮುಂದೆ. ಇಷ್ಟೆಲ್ಲ ಮುಗಿತಾ ನೆಕ್ಸ್ಟ್ ನೀವು ಹೆಂಗಿದ್ರು ಚಕ್ರ ಮಕ್ಕಳು ಹಾಕೊಂಡು ಕೂತಿರ್ತೀರಲ್ಲ, ಆವಾಗ ಈ ಸಂಕಲ್ಪ ನೋಡಿ, ಎಡಗೈ ಕೆಳಗಿರಬೇಕು, ಬಲಗೈ ಮೇಲೆ ಇರಬೇಕು, ಹಿಂಗೆ ಇಟ್ಕೊಂಡು ಲಾಕ್ ಮಾಡಬೇಕು, ಓಕೆನಾ. ಎಡಗೈ ಕೆಳಗೈ, ಬಲಗೈ ಅದು ನಿಮ್ಮ ಬಲ ತೊಡೆ ಮೇಲೆ ಇಟ್ಕೊಂಡು ಕೂತ್ಕೊಂಡಿರ್ತೀರಲ್ಲ, ಕೂತ್ಕೊಂಡು ಸೊ ಇಮ್ಯಾಜಿನ್ ಮಾಡ್ತಾ ಬರ್ರಿ. ಇವಾಗ ಏನು ಗೊತ್ತಾ, ಒಂದು 5 ಮಿನಿಟ್ಸ್ ಅಷ್ಟು, ಜಾಸ್ತಿ ಇರಲ್ಲ. ಏನಂತ ಏನು ಇಮ್ಯಾಜಿನ್ ಮಾಡ್ಕೊತೀರ ಅದೇ ಆಗ್ತಿದೆ ಅಷ್ಟೇ. ಮತ್ತು ಇದನ್ನು ಕೇಳಬಾರ್ದು, ನನಗೆ ಅದು ಕೊಡು, ಇದು ಕೊಡು ಅಂತ ಕೇಳಬಾರ್ದು. ಕೊಡು ಅಂತ ಇವತ್ತು ಮ್ಯಾನಿಫೆಸ್ಟ್ ಆಗಲ್ಲ, ಅದು ಕೊಡೋದ್ರಲ್ಲೇ ಇರ್ತದೆ, ಅದು ನಿಮ್ಗೆ ಸಿಗಲ್ಲ, ಅದು ಕೊಡಲ್ಲ ಅಷ್ಟೇ. ಸೊ ಯಾವಾಗಲೂ ಏನಂತ ಹೇಳಬೇಕು, ಆಗಿದೆ ಅನ್ನೋ ಫೀಲಲ್ಲಿ ಇರಬೇಕು, ಓಕೆನಾ. ಆಗಿದೆ, ಕೊಟ್ಟಾಗಿದೆ ದೇವರು, ಅದಕ್ಕೊಂದು ಥ್ಯಾಂಕ್ಫುಲ್ ಆಗಿರಬೇಕು. ಆಂಜನೇಯ ನನಗೆ ಇದನ್ನು ಕೊಟ್ಟಿದ್ದಾನೆ, ಇವಾಗ ನನಗೇನು ಬೇಕು, ನಾನೊಂದು ಕಾರ್ ತೊಗೋತಿದ್ದೀನಿ ಅಂದ್ಕೊಳ್ಳೋಣ, ಓಕೆನಾ. ಒಂದು ಕಾರ್ ತೊಗೊಂಡಿದ್ದೀನಿ, ಯಾವುದೋ ಒಂದು ಟಾಟಾ ನೆಕ್ಸಾನ್ ಅಥವಾ ಯಾವುದಾದ್ರೂ ಒಂದು ಕಾರ್ ತೊಗೊಂಡಿದ್ದೀನಿ, ಓಕೆ. ಕಾರ್ ತೊಗೊಳ್ತಾ ಇದ್ದೀನಿ ನೆಕ್ಸ್ಟ್ ಮಂತ್. ಅದಕ್ಕೊಂದು ಸ್ವಲ್ಪ ದುಡ್ಡಿನ ಚೂರು ಪ್ರಾಬ್ಲಮ್ ಆಗ್ತಿದೆ, ಓಕೆನಾ. ಅದಕ್ಕೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಏನು ಹೇಳಬೇಕು, ಫಸ್ಟು 5 ಸಂಕಲ್ಪ ಮಾಡ್ಕೋಬೋದು ನೀವು, ಇಲ್ಲಾಂದರೆ 3 ಆದರೂ ಮಾಡ್ಕೋಬೋದು. ಫಸ್ಟು ಸಂಕಲ್ಪ ಕಣ್ಮುಚ್ಚಿ ನಿಮ್ಮ ಆರೋಗ್ಯದ ಬಗ್ಗೆ ವಿಚಾರಿಸ್ಕೋಬೇಕು. ನಾನು ಆರೋಗ್ಯವಾಗಿದ್ದೀನಿ ಆ ಥರ ಫೀಲ್ ಮಾಡಬೇಕು. ಹೆಲ್ದಿಯಾಗಿದ್ದರೆ ನೀವು ಹೆಂಗೆ ಕಾಣ್ತೀರಾ ನೋಡಿ, ಚೆನ್ನಾಗಿ ಫಿಟ್ ಆ್ಯಂಡ್ ಫೈನ್ ಆಗಿ, ಹೆಲ್ದಿಯಾಗಿ, ಒಳ್ಳೆ ಡ್ರೆಸ್ಸಿಂಗ್ ಮಾಡಿಕೊಂಡು, ಯಾರಾದರೂ ನಿಮಗೆ ಆರಾಮದಿ ಅಂತ ಕೇಳೋಕ್ಕೂ ಹೆದರಬೇಕು. ಆ ಥರ ಆರೋಗ್ಯವಾಗಿದ್ದೀನಿ ಅಂತ ಫೀಲ್ ಮಾಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ.
ನಾನು ನನ್ನ ಕುಟುಂಬದವರೆಲ್ಲರೂ ಆರೋಗ್ಯವಾಗಿದ್ದೀವಿ. ಎಲ್ಲರಿಗೂ ಆರೋಗ್ಯ ಆಯುಷ್ಯು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹನುಮ. ನಮ್ಮೆಲ್ಲ ಕುಟುಂಬಕ್ಕೆ, ನನಗೆ, ನನ್ನ ಕುಟುಂಬದವರೆಲ್ಲರಿಗೂ ರೇಡಿಯಂಟ್ ಹೆಲ್ತ್ನ ಕೊಟ್ಟಿದ್ದೀಯಾ, ಆಯುಷ್ಯು ಕೊಟ್ಟಿದ್ದೀಯಾ, ಶಾಂತಿ, ಪ್ರೀತಿ, ನೆಮ್ಮದಿ, ಸುಖ, ಎಲ್ಲವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹನುಮ. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಸಂಕಲ್ಪ ಮುಗೀತು. ಎರಡನೇ ಸಂಕಲ್ಪ, ನನಗೆ ಧನಾಕರ್ಷಣೆ ಕೊಟ್ಟಿದ್ದೀಯಾ, ಜನಾಕರ್ಷಣೆ ಕೊಟ್ಟಿದ್ದೀಯಾ. ಧನಾಕರ್ಷಣೆ ಯಾಕೊತ್ತೆ, ಎರಡನೇ ಸಂಕಲ್ಪ ಯಾವಾಗಲೂ ವೆಲ್ತ್ ರಿಲೇಟೆಡ್ ಇರ್ತದೆ, ದುಡ್ಡಿನ ರಿಲೇಟೆಡ್ ಇರ್ತದೆ. ಸೊ ಹಾಗಾಗಿ ದುಡ್ಡಿನ ಬಗ್ಗೆ ವಿಚಾರ ಮಾಡಬೇಕು. ನನಗೆ ಎಲ್ಲೇ ಹೋದರೂ ದುಡ್ಡಿನ ಸಂಪನ್ಮೂಲ ಚೆನ್ನಾಗಿಟ್ಟಿದೆಯಾ, ದುಡ್ಡು ಪ್ರತಿದಿನ ನನ್ನ ಕೈಗೆ ಬಂದು ಸೇರೋ ಹಾಗೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹನುಮ. ನನ್ನ ದುಡ್ಡು ಮೇಲೆ ಚೆನ್ನಾಗಿಟ್ಟಿದ್ಯಾ, ಧನಾಕರ್ಷಣೆ ಕೊಟ್ಟಿದ್ಯಾ. ಧನ ಆಕರ್ಷಣೆ ಆಗಬೇಕು ಅಲ್ವಾ. ಸೊ ಧನಾಕರ್ಷಣೆ ಕೊಟ್ಟಿದ್ಯಾ. ಆದರೆ ನಿಮ್ಮ ದುಡ್ಡು ಮೇಲೆ ಎಷ್ಟು ಇದೆ ನೋಡಿ, ನಿಮ್ಮ ಕೆಪಾಸಿಟಿಗೆ, ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಎಷ್ಟಿರುತ್ತೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ 2 ಸಂಕಲ್ಪ ಕಂಪಲ್ಸರಿ ಯಾವಾಗಲೇ ಮಾಡಿ. ಇವೆರಡು ಫಸ್ಟ್ ಇರಬೇಕು. ಯಾಕಂದರೆ ನಮ್ಮ ಫಸ್ಟು ಹೆಲ್ತ್ ಚೆನ್ನಾಗಿರ್ಬೇಕು, ಆಮೇಲೆ ವೆಲ್ತ್ ಚೆನ್ನಾಗಿರ್ಬೇಕು. ಇವೆರಡು ಇದ್ರೆ ಅಲ್ವಾ ಮೂರನೇದು ಯಾವುದು, ಏನು ತೊಗೋಬೇಕು ಲೈಫಲ್ಲಿ, ಏನು ಬಿಡಬೇಕು ಅನ್ನೋದೆಲ್ಲ ಗೊತ್ತಾಗ್ತದೆ. ಆಮೇಲೆ ಮೂರನೇದು ಏನಿದೆ ಅದೇ ಇಂಪಾರ್ಟೆಂಟ್. ಈಗ ನನಗೇನಿದೆ, ಟಾಟಾ ನೆಕ್ಸಾನ್ ಕಾರ್ ಇದೆ, ಅದನ್ನು ಡೇಟ್ ನೆನ್ಪಿಟ್ಕೋಬೇಕು. ಸೊ ನಾನು ನೆಕ್ಸ್ಟ್ ಮಂತು ಟಾಟಾ ನೆಕ್ಸಾನ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ದೇವ್ರಿಗೆ ಹೆಂಗೆ ಕೇಳಬೇಕಂದ್ರೆ ಹಿಂಗೆ ಕೇಳಬಾರ್ದು. ನಾನು ನೆಕ್ಸ್ಟ್ ಮಂತು ಟಾಟಾ ನೆಕ್ಸಾನ್ ತೊಗೋತಾ ಇದ್ದೀನಿ, ನಾನು ನೆಕ್ಸ್ಟ್ ಮಂತು ಟಾಟಾ ನೆಕ್ಸಾನ್ ಕೊಡಿಸ್ತಿದೀಯಾ. ಸೊ ಈ ಥರ ಎಲ್ಲ ಇರಬಾರ್ದು. ಟಾಟಾ ನೆಕ್ಸಾನ್ ಥರ ಮಾಡು ದೇವರೇ, ಈ ಥರ ಎಲ್ಲ ಕೇಳಬಾರ್ದು. ಥ್ಯಾಂಕ್ ಯು ಹನುಮ. ನಾನು ನೆಕ್ಸ್ಟ್ ದೀಪಾವಳಿ ಇದೆ ಅಂದ್ಕೊಳ್ಳಿ, ದೀಪಾವಳಿ ಹಬ್ಬದ ದಿನ ಅದಕ್ಕಿಂತ ಒಂದು ವಾರ ಮುಂಚೆ ಹೋಗಿ ನಾನು ಕಾರ್ ಬುಕ್ ಮಾಡಿ ಬಂದೆ, ಇಷ್ಟು ಅಡ್ವಾನ್ಸ್ ಕೊಟ್ಟು. ಹಬ್ಬದ ದಿನ ನಾನು ಕಾರ್ ಕೀ ಕೊಟ್ಟರು ನನ್ನ ಕೈಯಲ್ಲಿ, ನಾನು ಡ್ರೈವ್ ಮಾಡ್ಕೊಂಡು ಶೋರೂಮಿಂದ ಹೊರಗಡೆ ತೊಗೊಂಡು ಬಂದೆ. ಥ್ಯಾಂಕ್ ಯು ಹನುಮ. ನಾ ಹಬ್ಬದ ದಿನ ಟಾಟಾ ನೆಕ್ಸಾನ್ ಕಾರ್ನ ತೊಗೊಂಡು ಬಂದೆ. ನಿಮ್ಮ ಫೇವ್ರೆಟ್ ಕಲರ್ ಏನಿದೆ ನೋಡಿ ಕಾರಲ್ಲಿ, ವೈಟೋ ಅಥವಾ ಏನಿದೆ ಅದನ್ನು ನಾನು ಫೀಲ್ ಮಾಡಿ, ಆ ಸ್ಟೇರಿಂಗ್ ಹಿಡ್ಕೊಂಡಿರ್ತಾರ ಫೀಲ್ ಮಾಡಿ, ಆ ಸ್ಟೇರಿಂಗ್ ಹಿಡ್ಕೊಂಡು ಅದನ್ನು ಆವಾಗ ಹನುಮಂಗೆ ನೀವು ಅಲ್ಲಿ ಕೂತ್ಕೊಂಡು ಥ್ಯಾಂಕ್ ಯು ಹೇಳ್ತಾ ಇದ್ರಿ ಅಂದ್ಕೊಳ್ಳಿ. ಥ್ಯಾಂಕ್ ಯು ಹನುಮ, ಥ್ಯಾಂಕ್ ಯು ಸೋ ಮಚ್. ನಂಗೆ ಟಾಟಾ ನೆಕ್ಸಾನ್ ಕಾರ್ ಕೇಳಿದ್ದಕ್ಕೆ ಅದನ್ನು ಕೊಡಿಸಿದ್ದೀಯಾ, ಅದನ್ನು ನಾನು ತಗೊಳ್ಳೋಷ್ಟು ಶಕ್ತಿ ನನಗೆ ಕೊಟ್ಟಿದ್ದೀಯಾ. ಇವತ್ತು ನಾನು ಟಾಟಾ ನೆಕ್ಸಾನ್ ಕಾರ್ ತೊಗೊಂಡೆ, ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಈ ಥರ ನಿಮ್ಗೆ ಏನು ಸಂಕಲ್ಪ ಇದೆ ಇನ್ನೊಂದು 2 ಎಕ್ಸ್ಟ್ರಾ ಮಾಡ್ಕೊಳ್ಳಿ. 5 ಸಂಕಲ್ಪ ಆಗಬೇಕು. ಒಂದು ಹೆಲ್ತು, ವೆಲ್ತು, ಇನ್ನು 3 ಏನಿದೆ ಅದು ನಿಮ್ಮ ವಿಶ್, ನಿಮ್ಮ ಪರ್ಸ್ನಲ್ ವಿಶ್ ಏನಾದರೂ ಇಟ್ಕೊಳ್ಳಿ. ಅದರಲ್ಲಿ ಯಾವುದು ಈಡೇರುತ್ತೆ ಅದನ್ನು ಬಿಡಿ, ಮತ್ತು ನೆಕ್ಸ್ಟ್ ಕಂಟಿನ್ಯೂ ಮಾಡುವಾಗ ಮತ್ತು ಯಾವುದು ಆಗಿಲ್ಲ ನೋಡಿ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಇಷ್ಟು ಮಾಡಿದರೆ 5 ಸಂಕಲ್ಪಗಳನ್ನ ಹೇಳಿಬಿಟ್ಟು ಫೈನಲಿ ಆಂಜನೇಯ ಕೈ ಮುಗಿಸ್ಬಿಡಿ. ಇಷ್ಟು ಹನುಮಾನ್ ಚಾಲೀಸ. ಸೊ ಇದನ್ನು ನಾನು ಏನು ಹೇಳ್ಕೊಟ್ಟಿದ್ದೀನಲ್ಲ, ಇದನ್ನು ಯಾರಿಗೆಲ್ಲ ಅರ್ಥ ಆದರೆ ಓಕೆ. ನಾನು ಸ್ವಲ್ಪ ಮಿಡಲ್ ಅದು ಇದು ಟಾಪಿಕ್ ಎಲ್ಲ ಹೇಳಿದ್ದೀನಿ. ಇಲ್ಲ ಮೇಡಮ್ ಇದನ್ನ ಅರ್ಥ ಆಗಿಲ್ಲ, ಇನ್ನೊಂದು ವಿಡಿಯೋದಲ್ಲಿ ಫಸ್ಟಿಂದ ಲಾಸ್ಟ್ವರೆಗೆ ಏನು ಮಾಡಬೇಕು ಅಷ್ಟೇ ಹೇಳಿಬೇಡಿ, ಏನು ಹೇಳಿಬಿಡಿ, ಆಲ್ರೆಡಿ ಗೊತ್ತಾಗಿದೆ ಅಂತ ಕಮೆಂಟ್ ಮಾಡಿ. ಇನ್ನೊಂದು ಸಾರಿ ಹೇಳಿ ಮನೆ ಚಾಲೀಸ ಹೇಳೋದು ಏನಾದರೂ ಅಂದರೆ ಎಕ್ಸ್ಪ್ಲೇನ್ ಮಾಡಿದರೆ ಮಾಡ್ತೀನಿ, ಅದಕ್ಕೇನಿಲ್ಲ. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ಇನ್ ಡಿಟೇಲಾಗಿ ಎಲ್ಲನೂ ಹೇಳಿದ್ದೀನಿ, ಓಕೆನಾ. ಹನುಮಾನ್ ಚಾಲೀಸ ಇಷ್ಟೇ. ಇದನ್ನು 11 ದಿನ ಆದರೂ ಮಾಡಿ, 21 ದಿನ ಆದರೂ ಮಾಡಿ. ಮತ್ತು ನಿಮ್ಗೆ ಇನ್ನೂ ಟೈಮ್ ಜಾಸ್ತಿ ಆದರೆ ಹೆಣ್ಮಕ್ಳಿಗಂತೂ 2, ಗಂಡ್ಮಕ್ಳಿಗೆ ನೀವು ಎಷ್ಟು ದಿನ ಆದರೂ ಮಾಡ್ಕೊಳ್ಳಿ, ಓಕೆ. ಸೊ ಇಷ್ಟೇ. ಇದನ್ನು ಮಾಡಿದ ಮೇಲೆ ನೆಕ್ಸ್ಟ್ ಡೇನೇ ಹನುಮಾನ್ ಚಾಲೀಸ ವರ್ಕ್ ಆಗುತ್ತಾ ಇಲ್ಲ ಕೆಲವರಿಗೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಕೆಲವರಿಗೆ ಬೇಗ ಆಗ್ತದೆ, ಇನ್ನು ಕೆಲವರಿಗೆ 1 ವೀಕ್ ಅಂತ ತೊಗೊಳುತ್ತೆ, ಇಲ್ಲ 1 ಮಂತ್ ಸಾಕು, ಇಲ್ಲ 1.5 ಮಂತ್, 2 ಮಂತ್ಸ್ ಹಾರ್ಡ್ಲಿ ತೊಗೊಳ್ತಾ. ಅದರಲ್ಲಿ ನಿಮ್ಗೆ ಎಷ್ಟು ಒಳ್ಳೇದಾಗ್ತದೆ ನೀವೇ ನೋಡ್ತೀರ. ಆಮೇಲೆ ಇದೊಂದು ಸರಿ ಹನುಮಾನ್ ಚಾಲೀಸ ಹೇಳಿ ಬಿಟ್ಟರೆ ಸಾಕಲ್ಲ, ಕಂಟಿನ್ಯೂ ಹೇಳ್ತಾ ಹೋಗಿ. ಡಿವೈನ್ ಎನರ್ಜಿ ನಿಮ್ಗೆ ಕನೆಕ್ಟ್ ಆಗಿರುತ್ತೆ. ಹನುಮ ಈಗ GPS ಲೊಕೇಶನ್ ಹೆಂಗೆ ಕನೆಕ್ಟ್ ಆಗುತ್ತಲ್ಲ, ತೊಗೊಳಕ್ಕೆ ಟೈಮ್ ತೊಗೊಳುತ್ತೆ. ಒಂದ್ಸರಿ ಕನೆಕ್ಟ್ ಆದರೆ ಅದನ್ನು ನಾವು ಮಿಸ್ ಮಾಡಬಾರ್ದು. ಅದ್ರ ಜೊತೆನೇ ಕನೆಕ್ಟ್ ಆಗಿದೆ ಅಂದರೆ ಆ ಎನರ್ಜಿ ನಮಗೂ ಸಿಕ್ಕಿದೆ ಅಂದರೆ ಸೊ ಕಂಟಿನ್ಯೂ ತೊಗೊಂಡೋಗ್ಬೇಕು. ಮತ್ತು ಅಂದರೆ ನಿಮಗೆ ಈಗ ಒಂದು 21 ದಿನ ಹನುಮಾನ್ ಚಾಲೀಸ ಹೇಳಿದ್ದೀರಾ ಅಂದ್ಕೊಳ್ಳಿ, ನೆಕ್ಸ್ಟ್ ಡೇಯಿಂದ ನಿಮಗೆ ಮತ್ತೆ ಈ ವ್ರತ ಎಲ್ಲ ಮಾಡೋಕ್ಕಾಗಲ್ಲ ಅಂದರೆ ಹಂಗೆ ಬೆಳಗ್ಗೆ ನಾನ್ ವೆಜ್ ಎಲ್ಲ ತಿನ್ನಿ, ಅವಾಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಬೆಳಗ್ಗೆ ಅಂತೂ ಯಾರೂ ತಿನ್ನೋದಿಲ್ಲಲ್ಲ, ಅವಾಗ ಏನು ಮಾಡಿ ಸ್ನಾನ ಮುಗಿದ್ಮೇಲೆ, ಪೂಜೆ ಮುಗಿದ್ಮೇಲೆ ಒಂದು 3 ಟೈಮ್ 4 ಟೈಮ್ ಎಷ್ಟಾಗ್ತದೆ ನೋಡಿ, 5 ಟೈಮ್ಸ್ ನೀವು ಕುತ್ಕೊಂಡು ಹೇಳಿ, ಓಕೆನಾ. ಅಟ್ಲೀಸ್ಟ್ 1 ಟೈಮ್ ಆದರೂ ಹೇಳಿ, ಆ ಎನರ್ಜಿ ನಿಮ್ಮ ಜೊತೆ ಇರುತ್ತೆ, ನಿಮ್ಗಿನ್ನೂ ಒಳ್ಳೇದಾಗ್ತಿರುತ್ತೆ. ಸೊ ಇಷ್ಟೇ ಹನುಮಾನ್ ಚಾಲೀಸ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಹನುಮಾನ್ ಚಾಲೀಸದ ಏನಿದೆ ಅದ್ರ ಭಾವಾರ್ಥಗಳು ಹೇಳ್ತೀನಿ, ಓಕೆ. ಅದು ಗೊತ್ತಿದ್ದರೆ ನಿಮ್ಗೆ ಹನುಮಾನ್ ಚಾಲೀಸ ಎಂಜಾಯ್ ಮಾಡ್ತಾ ಹೇಳ್ತೀರ. ನೀವು ಗೊತ್ತಿಲ್ಲ ಅಂತಂದರೆ ಏನೋ ಪಾದ ಬಾಯಟ್ ಹೊಡ್ದಂಗೆ ಆಗ್ತಿರತ್ತೆ. ನಜು ಶತಬಾರ ಪಾಠಕರ ಕೋಯಿ ಚೂಟೈ ಬಂದಿ ಮಹಾಸುಖ ಹೋಯಿ, ಜೈ ಹನುಮಾನ್ ಜ್ಞಾನ ಗುಣ ಸಾಗರ್, ಜೈ ಕಪಿಶುತಿ ಲೋಕ ಉಜಾಗರ್ ಅಂದರೆ ಅದ್ರ ಮೀನಿಂಗ್ ಗೊತ್ತಿರ್ಬೇಕು ನಮಗೆ. ಜೈ ಹನುಮಾನ್ ಜ್ಞಾನ ಗುಣ ಸಾಗರ, ಏ ಹನುಮಾನ್ ನಿನಗೆ ಜಯವಾಗಲಿ, ನಿನ್ನಲ್ಲಿ ಜ್ಞಾನ ಭಂಡಾರ ಜಾಸ್ತಿ ಇದೆ, ಸಾಗರದಷ್ಟು ನಿನ್ನಲ್ಲಿ ಜ್ಞಾನ ಭಂಡಾರ ಇದೆ, ನಿನಗೆ ಜಯವಾಗಲಿ ಅಂದಂಗೆ ಅದು ಕನ್ನಡದಲ್ಲಿ, ಓಕೆನಾ. ಆ ಥರ ಜೈ ಕಪಿಶುತಿ ಲೋಕ ಉಜಾಗರ್, ಹೇ ಕಪಿಶ ನಿನಗೆ 3 ಲೋಕಗಳ ಇದು ನೀನು, ಜೈ ಕಪಿಶುತಿ ಲೋಕ ಉಜಾಗರ್, 3 ಲೋಕಗಳ ಆಳಿರಂಥ ನೀನು, ಈ 3 ಲೋಕಗಳಲ್ಲ, ಜೈ ಕಪಿಶುತಿ ಲೋಕ ಉಜಾಗರ್,
ಓಕೆನಾ. ಕಪೀಶ ನೀನು, ನಿನಗೆ ನಾನು ಶರಣಾಗುವೆ. ಕಪೀಶ ಯಾರಿಗೂ ಹೇಳೋದಿಲ್ಲ, ಆಂಜನೇಯನಿಗಷ್ಟೇ. ಕಪೀಶ ನೋಡಿ ನೀವು ಯಾರಿಗದೇ ಕಪಿ ಅಂತೇನೋ ಏನಾದರೂ ಅವ್ರವ್ರ ಊರಲ್ಲಿ ಒಂದೊಂದು ಲ್ಯಾಂಗ್ವೇಜ್. ಓಕೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಂಗ್ಯ ಮಾಡ್ದಂಗೆ ಮಾಡ್ತೀವಿ ಅಂತೀವಿ, ಬ್ಯಾಂಗ್ಳೂರ್ ಸೈಡಲ್ಲಿ ಕೋತಿ ಮಾಡ್ದಂಗೆ ಆಡ್ತೀವಿ, ಇನ್ನೊಂದು ಬೇರೆ ಕಪಿ ಆಡ್ದಂಗೆ ಆಡ್ತೀಯ ಅಂತ ಅಂದರೆ ಮಂಗನಿಗೆ ಹೋಲಿಸ್ತೀವಿ. ಆಂಜನೇಯ ಬಂದು ಕಂಪ್ಲೀಟ್ಲಿ ಮಂಗಗಳಿರ್ತಾವಲ್ಲ ಅದೇ ಜಾತಿಯವರು. ಓಕೆ, ಅದೇ ಜಾತಿಯಲ್ಲಿ ಅವ್ರು ಹುಟ್ಟಬೇಕನ್ನೋದೊಂದಿತ್ತು, ಅದೇ ಜಾತಿಯಲ್ಲಿ ಹುಟ್ಟಿದ್ದಾರೆ. ಬಟ್ ಅವ್ರಿಗೆ ಕಪೀಶ ಅಂತ ಯಾಕಿದೆ ಗೊತ್ತಾ? ಈಗ ನಾವ್ಯಾವುದು ನೀ ಕಪೀಶ ಆಡ್ದಂಗೆ ಆಡ್ತೀಯ ಅಂತ ಹೇಳಲ್ಲ, ಕಪಿ ಆಡ್ದಂಗೆ ಆಡ್ತೀಯಲ್ಲ ಅಂತ ಹೇಳ್ತೀವಿ. ಸೊ ಕಪಿಗೂ ಏನು ಡಿಫ್ರೆನ್ಸ್ ಗೊತ್ತಾ? ಕಪಿ ಅಂದರೆ ನೀ ಮಂಗ, ನಾರ್ಮಲ್ ಮಂಗ್ಯ. ಕಪಿ ಈಶ ಅಂತಂದರೆ ಈಶ್ವರ. ಸೊ ಆಂಜನೇಯ ಬಂದು ಈಶ್ವರ. ಆಂಜನೇಯಗೆ ಇನ್ನೊಂದು ಹೆಸರು ಈಶ್ವರಗೆ ಇನ್ನೊಂದು ಮುಖನೇ ಆಂಜನೇಯ. ಅದಕ್ಕೆ ಈಶ್ವರ ಮತ್ತು ಆಂಜನೇಯ ಎರಡು ಸೇರಿದ್ದೇನೆ, ಹಾಗಾಗಿ ಕಪೀಶ ಅಂತ ಹೇಳ್ತೀವಿ. ಅದರದ್ದೊಂದು ಬ್ಯೂಟಿಫುಲ್ ಸ್ಟೋರಿ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆಂಜನೇಯನ ಚಾಲಿಸ ಸೀರೀಸಲ್ಲಿ ಹೇಳಿ ಮುಗಿಸ್ತೀನಿ. ಆಂಜನೇಯನ ಬಗ್ಗೆ ಇನ್ನೊಂದೇನು ಗೊತ್ತಾ, ಎಲ್ಲ ವೀಡಿಯೋಸ್ನೂ ಕಂಪ್ಲೀಟ್ ಮಾಡ್ತೀನಿ, ಇದರಷ್ಟು ಲಾಂಗ್ ಗ್ಯಾಪ್ ಅಂತ ತೊಗೊಳ್ಳಲ್ಲ, ಮತ್ತು ಬೇಗ ವಿಡಿಯೋ ಹಾಕ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಭಾವಾರ್ಥ ಮತ್ತು ಆಂಜನೇಯನ ಶಕ್ತಿಗಳ ಬಗ್ಗೆ, ಆಮೇಲೆ ಆಂಜನೇಯದ ಏನು ನಿಮ್ಮ ಕಮೆಂಟ್ಸಲ್ಲಿ ಏನೇನು ಹಾಕಿರ್ತೀರಲ್ಲ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಯಾರು ಏನೇನು ಡೌಟ್ ಕೇಳಿದ್ರೆ ಅದನ್ನ ಕ್ಲಾರಿಫೈ ಮಾಡ್ತೀನಿ. ಓಕೆನಾ. ಇಷ್ಟಂತೂ ನಾ ಆಂಜನೇಯ ಚಾಲೀಸ ಬಗ್ಗೆ ಇಷ್ಟೆಲ್ಲ ಹೇಳಿದ್ದೀನಿ. ಸೊ ನಿಮ್ಗೇನಾದರೂ ಡೌಟ್ ಇದ್ರೆ ಮತ್ತು ನನಗೆ ಕೇಳ್ರಿ, ಕಮೆಂಟ್ ಮಾಡಿರಿ. ಓಕೆನಾ. ಸೊ ಕಮೆಂಟ್ ಮಾಡಿ ಹೇಳ್ರಿ, ಮೇಡಮ್ ನಮಗೆ ಇದು ಅರ್ಥ ಆಗಿಲ್ಲ, ಮತ್ತೊಂದು ಸರಿ ಹೇಳ್ಕೊಡ್ತೀರಾ? ಅಟ್ಲೀಸ್ಟ್ ಜಾಸ್ತಿ ಎಕ್ಸ್ಪ್ಲೇನ್ ಏನು ಬೇಡ, ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕು ಅಂತ ಅರ್ಥ ಆಗಿಲ್ದವರು ಹೇಳ್ರಿ. ಓಕೆ, ಮತ್ತು ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಳಲ್ಲ. ಓಕೆ, ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ವಾಚ್ ಮಾಡ್ತಾಯಿರಿ ಹನುಮಾನ್ ಚಾಲೀಸ ಬಗ್ಗೆ, ಅಥವಾ ನಾನು ಬೇರೆ ಲಾಗ್ಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬೇರೆ ಲಾಗ್ಸ್ ನೋಡಿ, ಅಥವಾ ಹನುಮಾನ್ ಬಗ್ಗೆ ಅಷ್ಟೇ ನೋಡೋದಿದ್ರೆ ನೀವು ನೋಡಿ. ಓಕೆನಾ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರೆಲ್ಲ ಪ್ರಾಬ್ಲಮ್ ಇದ್ದಾರೆ ಅವ್ರಿಗೆಲ್ಲ ಸಜೆಸ್ಟ್ ಮಾಡಿ, ಶೇರ್ ಮಾಡಿ. ಹನುಮಾನ್ ಬಗ್ಗೆ ಹೀಗೆಲ್ಲ ಇದೆ, ಇಲ್ಲಿ ಒಂದು ಅದ್ಭುತ ಮಹಿಮೆ ಇದೆ, ಮಾಡಿ ಅಂತ ಹೇಳಿ ಅವ್ರಿಗೆ. ಓಕೆನಾ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋವರೆಗೂ ಸ್ಟೇ ಟ್ಯೂನ್ and keep watching my YouTube channel. Stay tuned. Love you. Bye.